ಜಗದ್ಗುರು ಶಿವಾನಂದದವರಿಗೆ ನಮಸ್ಕರಿಸಿ, ಪೂಜ್ಯರಾಗಿರ್ತಕ್ಕಂಥ ಆತ್ಮಾನಂದದವರಿಗೆ ನಮಸ್ಕರಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ನಿರಂಜನಪ್ಪ ಅವರಿಗೆ ನಮಸ್ಕರಿಸಿ, ತತ್ಸ್ವರೂಪರು ಹಾಗೂ ಸನ್ನಿಧಾನದಲ್ಲಿರ್ತಕ್ಕಂಥ ಪರಮಪೂಜ್ಯ ಸದ್ಗುರು ಸಮರ್ಥ ಶಿವಾನಂದಪ್ಪವರ ಪಾದಗಳಿಗೆ ನಮಸ್ಕರಿಸಿ, ಪಂಡಿತ್ ಬಸವರಾಜಪ್ಪವರ ಪಾದಗಳಿಗೆ ನಮಸ್ಕರಿಸಿ, ಇಲ್ಲಿ ಬಂದಿರತಕ್ಕಂಥ ನಮ್ಮ ಎಲ್ಲ ಆಧ್ಯಾತ್ಮ ಬಂಧುಗಳಾದ ಎಲ್ಲರಿಗೂ ನಮಸ್ಕಾರ. ಪರಮಾಣು ಬಹುವುದೇ 4ನೇ ಸಂಧಿ ಒಳಗೆ ನಿನ್ನೆ ನೀವು ಸಜ್ಜಾರು ತನು ಮೊದಲಾದ ತೋರಿಕೆ ತಮ್ಮ ಕಾರ್ಯಗಳನ್ನು ಮಾಡಿದರೆ ಕೆಟ್ಟುದಲ್ಲವೇ ಯೋಗೀಶ್ವರಿಗೆ ದೇಹಾದಿ ಲಯ ಪ್ರಕಾರ ನಿರೂಪಣೆ ಹೇಳಿದರು. ಇವತ್ತು 11ನೇ ಸೂತ್ರ ಹೇಳ್ತಾರೆ. ಪೊನ್ನೊಳು ತೊಡಗಿ ಎಂತು ಅಂತೆ ಜಗತ್ತಿದು, ತನ್ನೊಳು ಇಲ್ಲ ಎನ್ನೆ ಕೆಟ್ಟುದಲ್ಲವೇ. ಜಲನಿಧಿಗಳು ತೆರೆ ಮಡಕೆ ಮೃತ್ತಿಕೆಯಳು ಕಡಗವು ಆ ಕಾಂಚನದೊಳಗೆಂತು ಮಡದಿ ತನ್ನೊಳ ಜಗವಿದು ಖುಷಿಯಂದುವರೆ ಅರಿದೊಡೆ ಯುಗ ಪಲ್ಲವಯದಕ್ಕೂ. ಜಡನಿಧಿಯೊಳು ತೆರೆ ಮಡಕೆ ಮೃತ್ತಿಕೆಯಳು ಕಡಗವು ಆ ಕಾಂಚನದೊಳಗೆಂತು ಮಡದಿ ತನ್ನೊಳ ಜಗವಿದು ಖುಷಿಯಂದು ಅರಿದೊಡೆ ಯುಗ ಪಲ್ಲಯವರು ಅದಕ್ಕಕ್ಕು. ಜಡದಿಯ ತೆರೆ ತೋರುವ ಅಡಗುವ ಎಡೆಯಳು ತನ್ನೊಳ ಒಂದನ್ನೊಂದು ಬಾಧಿಸುವಂತೆ ಸುಳಿದು ತನ್ನೊಳ ತೋರ್ಪ ವ್ಯವಹಾರವೆಂಬುದು ತಿಳಿದು ನೋಡಲು ಖುಷಿ ಎನಿಸುವು. ತೋರದೊಡೇನು ಜಗವಿದು ನೀರೇ ನೀನರಿ ಖುಷಿಯವುದೆಂದು ತೋರಿ ಜಲದಿಯೊಳು ಅಡಗುವ ತೆರೆಯಂತೆ ಬೇರೇನು ನುಡಿ ಮಿಥ್ಯಾವ್ಯವಹಾರ. ಪೃಥಕ್ ಪ್ರತಿಲಯ ಪ್ರಕಾರ ನಿರೂಪಣೆ. ಪೊನ್ನೊಳು ತೊಡಗೆ ಎಂತು ಅಂತೆ ಜಗತ್ತಿದು, ತನ್ನೋಳು ಇಲ್ಲ ಎಣೆ ಕೆಟ್ಟುದಲ್ಲವೇ. ಜಗತ್ತು ತೋರಿದ್ರೇನು ತೋರದ ಇದ್ರೇನು, ಈ ಹೇಗೆ ಪೊನ್ನೊಳಗೆ ಬಂಗಾರದೊಳಗೆ ಕಡಗ ಆಭರಣಗಳು ಹೆಂಗೆ ತೋರ್ತವು, ಅವು ತೋರಿದ್ರೇನು ತೋರ್ದ ಬಂಗಾರ ಇರುವಂಗನ ಇರೋಂಗಿಲ್ಲ. ನೀರೊಳಗೆ ತೆರೆ ಎದ್ರೇನು ತೆರೆ ಏಳಿಲ್ಲ ಅಂದ್ರೆ ನೀರು ಇರುವಂಗನ ಇರ್ತೈತಿ. ಮಣ್ಣೊಳಗೆ ಗಡಿಗೆ ತೋರಿದ್ರೇನು ತೋರಿದ್ರೆ ಇದ್ರೆ ಮಣ್ಣು ಇರುವಂಗನ ಇರ್ತೈತಿ. ಹೇಗೆ ಅದಕ್ಕೆ ಬಾಧಕತ್ವ ಆಗಿಲ್ಲ, ನೀರಿಗೆ ಮಣ್ಣಿಗೆ ಬಂಗಾರಕ್ಕೆ ಹೇಗೆ ಬಾಧಕತ್ವ ಬಂದಿಲ್ಲ, ಹಾಗೆ ಆತ್ಮ ನನಗೆ ಏನೂ ಆಗಿಲ್ಲ. ಆತ್ಮನಲ್ಲಿ ಈ ದೇಹಾದಿಗಳ ತೋರಿದ್ರೇನು ತೋರದಿದ್ರೆ, ಜಗತ್ತು ತೋರಿದ್ರೇನು ತೋರದಿದ್ರೇನು ಏನು ಬಾಧಕತ್ವನೂ ಆಗಿಲ್ಲ ಅಂತ ಹೇಳ್ತಾರೆ. ನಮಗೇನು ಅದು ಇದಾಗೇ ಇಲ್ಲ, ಆ ರೀತಿಯಾಗಿ ಐತಿದು ಅಂತ ಹೇಳ್ತಾರೆ. ಹಾಗೆ ಅದು ಮೊದಲೇ ಸೂತ್ರದೊಳಗೆ ಅವ್ರು ಹೇಳಿದರು, ಲಯ ಪ್ರಕಾರಗಳು ಕ್ರಮವಾಗಿ ಒಂದೊಂದು ಬಿಟ್ಕೋಂತ ಬಂದರು. ಇಲ್ಲಿ ಜಗತ್ತಿಗೆ ಲಯ ಹೇಳಿಬಿಡ್ತಾರೆ. ಹೌದಲ್ಲ, ಒಂದೇ ಸರಿನ ಇದೆಲ್ಲ ಸುಳ್ಳೈತಿ ಅಂತ ಹೇಳ್ಬಿಡ್ತಾರೆ. ಇದು ಹೆಂಗೈತಿ ಅಂದರೆ ಕನಸಿನ ಜಗತ್ತಿನಂಗೆ ಸುಳ್ಳೈತಿ ನೋಡು, ಮಿಥ್ಯೆ ಐತಿ. ಇಲ್ಲಿ ತೋರಿದ್ರೇನು ತೋರದಿದ್ರೆ ಏನು ಅಂತ ಅದಕ್ಕೆ ಉದಾಹರಣೆಯಾಗಿ ಪೊನ್ನೊಳಗೆ ತೋರಿದಂಥ ಉಡುಗೆ ತೊಡುಗೆಗಳು ಹೇಗೆ ಮಿಥ್ಯೆ ಅದಾವೆ, ಹಾಗೆ ಈ ಜಗತ್ತಿನಲ್ಲಿ ತೋರಿದಂಥ ತೋರಿಕೆಗಳೆಲ್ಲವೂ ಮಿಥ್ಯೆ ಅದಾವೆ. ಆತ್ಮನಿಗೇನೂ ಆಗಿಲ್ಲ, ಆತ್ಮ ಇರುವಾಗ ನಾನು ಹೇಳ್ತೀನಿ. ಹೌದು. ಪೊನ್ನೊಳು ತೊಡಗೆ ಎಂತು ಅಂತೆ ಜಗತ್ತಿದು, ತನ್ನೊಳು ಇಲ್ಲ ಎಣೆ ಕೆಟ್ಟುದಲ್ಲವೇ. ತನ್ನೊಳಗೆ ಇಲ್ಲ ಇದು ಕೆಟ್ಟು ಹೋಗ್ತಕ್ಕಂಥದ್ದು, ಇದು ಸುಳ್ಳು ಆಯ್ತಿದ್ದು ಅಂತ ಹೇಳ್ತಾರೆ. ಮಿಥ್ಯ ಇರೋದು ನಾಶ ಆಕೈತಿ, ಸತ್ಯ ಯಾವಾಗಲೂ ಇರ್ತದೆ, ಅದಕ್ಕೆ ಬಾಧಕತ್ವ ಇಲ್ಲ. ಹಾಗೆ ಈ ಜಗತ್ತೈತಿ ನೋಡು ಅಂತ ಹೇಳ್ತಾರೆ. ತನ್ನೊಳಗೆ ತೋರಿದ್ರೇನು ತೋರದಿದ್ರೆ ಅಂತ ಅದಕ್ಕೆ ಉದಾಹರಣೆಯಾಗಿ ಪೊನ್ನೊಳಗೆ ತೋರಿದಂಥ ಉಡುಗೆ ಅಂತೆ ಹಾಗೆ ಆಭರಣಗಳ ತೋರವು
ಬಂಗಾರದೊಳಗೆ ಆಭರಣಗಳು ತೋರ್ಯಾವ. ಆಭರಣ ಕೆಟ್ಟರೆ ಏನು, ಅದು ಮುರಿದ್ರೆ ಬಂಗಾರ ಇರೋಂಗನ ಐತಿ, ಬಂಗಾರಕ್ಕೇನು ಬಾಧಕತ್ವಾಗಿಲ್ವೋ ಹಾಗೆ ಜಗತ್ತು ತೋರಿದ್ರೆ ಏನಾಗಬೇಕೈತಿ, ತೋರ್ದಿದ್ರೆ ಏನು, ಆತ್ಮನಿಗೇನಾಗೇ ಇಲ್ಲ ಅಂತ ಹೇಳ್ತಾರೆ. ಜಲನಿಧಿಯೊಳಗೆ ತೆರೆ, ಜಲನಿಧಿಯೊಳಗೆ ಜಲದೊಳಗೆ ತೆರೆ ಇದಾವೆ. ಮಡಕೆ ಮೃತ್ತಿಕೆ, ಮಡಕೆ ಎಲ್ಲೈತಿ, ಮೃತ್ತಿಕೆ ಒಳಗೈತಿ. ಉಡುಗೆಗಳು ಎಲ್ಲಿದಾವು, ತೊಡುಗೆ ಎಲ್ಲಿದಾವು ಅಂತಂದ್ರೆ ಬಂಗಾರದೊಳಗೆ. ಆದ್ರೆ ಅವು ಯಾವ ಬಂಗಾರದೊಳಗೆ ಆಭರಣದ ತೋರ್ಲಿ, ಮಣ್ಣಿನೊಳಗೆ ಮಡಿಕೆರ ತೋರ್ಲಿ, ಜಲದೊಳಗೆ ತೆರೆಗಳ ತೋರ್ಲಿ, ಅವು ಹೇಗೆ ಜಲಕ್ಕೆ, ಮಣ್ಣಿಗೆ, ಬಂಗಾರಕ್ಕೆ ಬಾಧಕತ್ವವನ್ನು ತಂದಿಲ್ಲೋ ಹಾಗೆ ಆತ್ಮನಲ್ಲಿ ಈ ಜಗದ್ಭಾವನೆ ತೋರಿದ್ರೇನು, ತೋರ್ದಿದ್ರೇನು, ಅದು ಮಿಥ್ಯಾನ ಐತಿ ಅಂತ ಹೇಳ್ತಾರೆ. ಜಲದೊಳಗೆ ತೆರೆ ತೋರಿದ್ರೆ ಅದು ಏನು ಸತ್ಯನು? ಹೌದಲ್ಲ. ಜಲ ಬಿಟ್ಟು ತೆರೆ ಏನಾರ ಅದಾವನು? ಇಲ್ಲ. ಜಲ ಬಿಟ್ಟ ತೆರೆ ಇಲ್ಲ. ಹೌದಲ್ಲ. ತರಂಗಗಳು ಹೇಳೋದು ಯಾವುದರ ಆಧಾರದ ಮೇಲಿದ್ದ ಹೇಳ್ತವೆ? ನೀರಿನ ಆಧಾರದ ಮೇಲಿದ್ದ ಹೇಳ್ತವೆ. ಹಾಗೆ ಇದು ಜಗತ್ತಿಗೆ ಆಧಾರ ಸ್ವರೂಪನಾದಂಥ ಆತ್ಮನಿಗೆ ಏನು ಬಾಧಕ ಆಗೇ ಇಲ್ಲ. ಆತ್ಮನಿಗೇನು ಆಗೇ ಇಲ್ಲ, ಆತ್ಮನಿಗೆ ಬಾಧಕತ್ವ ಬಂದೇ ಇಲ್ಲ. ಆ ರೀತಿಯಾಗಿ ಐತೆ ನೋಡು ಇದು ಜಗತ್ತು. ತೆರೆಗಳು ಮಿಥ್ಯ ಅದಾವು, ಹೌದಲ್ಲ. ತೆರೆ ಸತ್ಯನು. ಹಾಗೆ ನೀರು ಸತ್ಯ ಇತ್ತು, ಹಾಗೆ ಆತ್ಮ ಸತ್ಯದನ. ಆತ್ಮ ಅನ್ನೋದು ಸತ್ಯ ವಸ್ತು, ತೆರೆಗಳನ್ನೋದು ಮಿಥ್ಯಾ ವಸ್ತು. ತೆರೆಗಳಿಗೆ ಬಾಧಕತ್ವ ಐತಿ, ಆದರೆ ನೀರಿಗೆ ಬಾಧಕತ್ವ ಬಂದಿಲ್ಲ. ಹಾಗೆ ಆತ್ಮನಿಗೆ ಈ ಜಗತ್ತು ತೋರಿದ್ರೇನು, ತೋರ್ದ ಇದ್ರೇನು. ಈ ಜಗತ್ತು ತೋರಿದಾಗೂ ಆತ್ಮನಿಗೆ ಬಾಧಕತ್ವ ಬಂದಿಲ್ಲ, ತೋರ್ದ ಇದ್ರೂ ಆತ್ಮನಿಗೆ ಬಾಧಕತ್ವ ಬಂದಿಲ್ಲ. ಆತ್ಮ ಇರುವಂಗನ ಅದ, ಅವಾಗ ಏನಾಗಿಲ್ಲ ಅಂತ ಹೇಳ್ತಾರೆ. ಜಲನಿಧಿಯೊಳು ತೆರೆ, ಮಡಕೆ ಮೃತ್ತಿಕೆಯೊಳು ಕಡಗವು ಆ ಕಾಂಚನದೊಳಗೆ ಎಂತು ಮಡದಿ ತನ್ನ ಜಗವಿದು ಖುಷಿಯೆಂದು ಅರಿದೊಡೆ ಯುಗ ಪಲ್ಲಯವುದು ಅದಕ್ಕೂ. ಅದು ಜಗತ್ತಿಗೆ ಅಭಾವ ಅಂತ ಹೇಳ್ತಾರೆ, ಹೌದಲ್ಲ. ಜಗತ್ತ ಲಯ, ಹೌದಲ್ಲ. ಇದು ತೋರಿದ್ರೆ ತೋರಿದ್ರೆ ಹಾಗೆ ಜಲದ ಒಳಗ ತೆರೆಗಳದಾವು, ಮಣ್ಣೊಳಗೆ ಮಡಿಕೆ ಐತೋ, ಬಂಗಾರದೊಳಗೆ ಹೇಗೆ ಕಡಗ ಐತೋ ಹಾಗೆ ತನ್ನೊಳಗೆ ಈ ಜಗದ್ಭಾವನೆ ಅನ್ನೋದು ಮಿಥ್ಯ ಐತಿ ನೋಡು. ಜಗಕ್ಕೆ ಲಯ ಅಂತ ಹೇಳ್ತಾರೆ. ಇವು ಎಚ್ಚರಿಕೆ ಅವಸ್ಥೆ, ಈ ತೋರಿಕೆನ ಮಿಥ್ಯದಾವು ಅಂತ ಹೇಳ್ತಾರೆ. ಸುಳ್ಳೈತಿ. ಇದು ತೋರಿದ್ರೆ ಏನಾಗೈತಿ, ಅಡಗಿದ್ರೆ ಏನಾಗೈತಿ, ಹೌದಲ್ಲ. ಅದಕ್ಕೆ ಸಾಕ್ಷಿಯಾಗಿಂತ ಅರು ನಾನದೇನೆ, ಸತ್ಯವಸ್ತುನ ನಾನದೇನೆ ಅಂತ ತಿಳಿದ ಅವಂಗೆ ಇದು ಏನು ಬಾಧಕತ್ವವನ್ನು ತಂದು ಕೊಟ್ಟೇ ಇಲ್ಲ, ಹೌದಲ್ಲ. ಜಲದ ಆಧಾರದ ಮೇಲಿದ್ದ ತೆರೆಗಳು ಹೇಳ್ತಾವ ಅಂತ ತಿಳಿದ ಅವಂಗೆ ಅದರಿಂದ ಭಯನೇ ಇಲ್ಲ ಅವಂಗೆ, ಹೌದಲ್ಲ. ಮಣ್ಣಿದಾನ ಆಧಾರ ಇಟ್ಕೊಂಡು ಗಡಿಗೆ ಐತೆ ಅಂತ ತಿಳಿದವಂಗೆ ಗಡಿಗೆ ಹೊಡೆದ್ರೆ ಏನೋ ಗಡಿಗೆ ತೂತು ಬಿದ್ದರೆ, ಹೌದಲ್ಲ. ಬಂಗಾರದ ಆಧಾರ ಮೇಲಿದ್ದ ಕಡಗ ಐತೆ ಅಂತ ತಿಳಿದವಂಗೆ ಕಡಗೆ ಏನಾದ್ರದ ಏನೋ ಬಂಗಾರ ಇರುವಂಗನ ಐತಲ್ಲ, ಹೌದಲ್ಲ. ಅವಾಗೇನು ಬಾಧಕತ್ವ ಆಗಿಲ್ಲ. ಹೇಗೆ ಕಡಗ ಭಾವ, ಗಡಿಗೆ ಭಾವ, ಜಲದ ಭಾವ, ಜಲದೊಳಗೆ ತೆರೆ ಭಾವ ಹೇಗೆ ಮಿಥ್ಯದವ ಅಂತ ತಿಳಿದ ಮೇಲೆ ಯಾವ ಇದು ಇಲ್ಲೋ ಅವಂಗೆ, ಹಾಗೆ ನಿಜವನ್ನು ತಿಳಿದಂಥ ಯೋಗಿಗೆ ಈ ಜಗದ್ಭಾವನೆ ಅನ್ನೋದು ಮಿಥ್ಯ ಐತಿ. ಜಗತ್ತು ಲಯ, ಅವಾಗೇನು ಜಗತ್ತಿನಿಂದ ಏನು ಲಾಭ ಹಾನಿಗಳು ಇಲ್ಲ, ಹೌದಲ್ಲ. ತಿಳಿದವನಿಗೆ ಅದು ಏನೂ ಮಾಡೇ ಇಲ್ಲ, ಹೌದಲ್ಲ.
ತಿಳಿಲ್ಲ ಅವರಿಗೆ ಇದನ್ನ ಏನೋ ಇದು ಸತ್ಯ ಐತೆ ಅಂತ ನಂಬ್ಕೊಂಡು ಗಡಿಗಿನ ಸತ್ಯ, ತೆರೆಗಳ ಸತ್ಯ, ಆಭರಣಗಳ ಸತ್ಯ ಅಂತ ತಿಳಿದವರಿಗೆ ಅವನ್ನ ಅದರಿಂದ ಭಯ ಕಾಡ್ತತಿ. ಹೌದಲ್ಲ? ಅವನಿಗೆ ಅದು ಏನೂ ಇಲ್ಲ ತಿಳಿದವನು ಅವನ ಜಗತ್ತ ಲಯ ಆಗಿಬಿಟ್ಟತ್ತ ಅವನು. ಹೌದು, ಅದನ್ನು ಹೇಳ್ತಾರೆ. ಜಲನಿಧಿಯಳು ತೆರೆ ಮಡಕೆ ಮೃತ್ತಿಕೆಯಳು ಕಡಗವು ಆ ಕಾಂಚನಗಳ ಎಂತು ಮಡದಿ ತನ್ನಳು ಜಗವಿದು ಖುಷಿಯೆಂದು ಅರಿದೊಡೆ ಈಗ ಪಲ್ಲವೆಯಲು ಅಡಕಟ್ಟು. ಇನ್ನು ಜಲದಿಯ ತೆರೆ ತೋರುವ ಅಡಗುವ ಎಡೆಯಳು ತನ್ನಳ ಒಂದನೊಂದು ಬಾಧಿಸುವಂತೆ ಸುಳಿದು ತನ್ನಳ ತೋರ್ಪ ವ್ಯವಹಾರವೆಂಬುದು ತಿಳಿದು ನೋಡಲು ಖುಷಿ ಎನಿಸುವುದು. ಜಲದೊಳಗೆ ತೆರೆ ನೋಡ್ರಗಳ ಒಂದಕ್ಕೊಂದು ಬಡದಾಡಿದ್ರೆ ಏನಾಗಬೇಕಾಯ್ತಿ? ಜಲಕ್ಕೆ ಏನೂ ಆಗೇ ಇಲ್ಲಲ್ಲ. ಹೌದಲ್ಲ? ತೆರೆ ತೋರಿದ್ರೆ ಏನಾಯ್ತಿ, ಅಡಗಿದ್ರೆ ಏನಾಯ್ತಿ? ಹೌದಲ್ರಿ? ಇದು ಜಗತ್ತು ತೋರಿದ್ರೆ ಏನು, ತೋರ್ದಿದ್ರೆ ಏನು? ಜಗತ್ತಿನೊಳಗೆ ಆದಂಥ ಲಾಭ ಹಾನಿಗಳು ಅವು ಏನೂ ಮಾಡೇ ಇಲ್ಲ. ಇಲ್ಲಿ ರಾಗದ್ವೇಷಗಳು ಅಂತಕ್ಕಂಥ ಅವು ಏನೂ ಮಾಡೇ ಇಲ್ಲ. ಹೌದಲ್ಲ? ಅಲ್ಲಿ ಜಲದೊಳಗೆ ರಾಗದ್ವೇಷಗಳಂತಕ್ಕಂಥ ತೆರೆಗಳು ಒಂದಕ್ಕೊಂದು ಬಡದಾಡಿದ್ರೆ ಏನಾಗಬೇಕಾಯ್ತು? ಹೌದಲ್ರಿ? ಹಾಗೆ ಈ ಜಗತ್ತಿನೊಳಗೆ ರಾಗದ್ವೇಷಗಳಂತಕ್ಕಂಥ ತೆರೆ ನೊರೆಗಳು ಅವಾಗೇನು ಬಾಧಕತ್ವನ ತಂದು ಮಾಡಿ ಕೊಟ್ಟಿಲ್ಲ. ಯಾಕೆ? ಜಗತ್ತ ಸುಳ್ಳೈತೆ ಅಂತ ತಿಳಿದವಂಗೆ ಇಲ್ಲಿ ರಾಗದ್ವೇಷಗಳಿಂದ ಅವಾಗೇನು ಲಾಭನೂ ಇಲ್ಲ, ಹಾನಿನೂ ಇಲ್ಲ, ಸುಳ್ಳಂತನ ತಿಳಿದಾನ. ಹೌದಲ್ಲ? ಆ ರೀತಿಯಾಗಿ ಅವ ತಿಳಿದಾನ. ಅದನ್ನು ಅವಾಗೇನು ಬಾಧಕ ಆಗೇ ಇಲ್ಲ. ರಾಗದ್ವೇಷಗಳಿಂದ ಅವಾಗೇನೂ ಇಲ್ಲ. ಜಲದೊಳಗೆ ತೆರೆ ನೊರೆಗಳು ಹೇಳ್ತಾವು, ಒಂದಕ್ಕೊಂದು ತೆರೆಗಳು ಬಡದಾಡ್ತಾವು. ಬಡದಾಡಿದ್ರು ಕೂಡ ಜಲಕ್ಕೆ ಏನೂ ಆಗೇ ಇಲ್ಲ. ಹಾಗೆ ಈ ಜಗತ್ತ ಸುಳ್ಳೈತಂತ ತಿಳಿದವಾಗ ಈ ಜಗತ್ತಿನೊಳಗೆ ರಾಗದ್ವೇಷಗಳಂತಕ್ಕಂಥ ತೆರೆ ನೊರೆಗಳು ಅವಾಗೇನು ಮಾಡೇ ಇಲ್ಲ. ಹೌದಲ್ಲ ಅಂತ ಹೇಳ್ತಾರೆ. ಇದು ತೋರಿದ್ರೆ ಏನ, ತೋರ್ದ್ರೆ ಇದ್ರೆ. ಹೌದಲ್ಲ? ತೋರಿದ್ರು ಅವಾಗೇನು ಲಾಭ ಆಗಿಲ್ಲ, ತೋರದೆ ಇದ್ರು ಅವಾಗೇನು ಲುಕ್ಷಣ ಆಗಿಲ್ಲ. ಹೌದಲ್ಲ? ಅವ ತಿಳಿದ ಅವಾಗೇನು ಮಾಡೇ ಇಲ್ಲ ಈ ಜಗತ್ತು. ಜಲದಿಯ ತೆರೆ ತೋರುವ ಅಡಗುವ ಎಡೆಯೊಳು ತನ್ನೊಳ ಒಂದನ್ನೊಂದು ಬಾಧಿಸುವಂತೆ ಸುಳಿದು ತನ್ನೊಳ ತೋರ್ಪ ವ್ಯವಹಾರವೆಂಬುದು ತಿಳಿದು ನೋಡಲು ಖುಷಿ ಎನಿಸು. ಖುಷಿ ಐತಿ. ತಿಳಿದು ನೋಡಿದ್ರೆ ಜಲದೊಳಗೆ ತೆರೆ ನೊರೆಗಳು ಒಂದಕ್ಕೊಂದು ಬಡದಾಡಿದ್ದು ಸುಳ್ಳು ಇದಾವೆ. ಹೌದಲ್ಲ? ನೀರಿನ ಆಧಾರದ ಮೇಲೆ ಇದ್ದನ್ನ ಅವು ತೆರೆ ನೊರೆಗಳು ತೆರೆಗಳು ಒಂದಕ್ಕೊಂದು ಬಡದಾಡ್ತವೆ. ಒಂದು ತೆರೆ ಹೋಗಿ ಮತ್ತೊಂದಕ್ಕೆ ಅಪ್ಪಳಿಸ್ತತಿ. ಹೌದಲ್ಲ? ಅದರಿಂದ ಜಲಕ್ಕೆ ಏನು ಬಾಧಕತ್ವ ಆಗಿಲ್ಲ. ಅದು ನೀರಿಗೇನು ಬಾಧೆ ಏನೂ ಆಗೇ ಇಲ್ಲ. ಹೌದಲ್ಲ? ಹಾಗೆ ಈ ಆತ್ಮನಿಗೆ ಏನೂ ಬಾಧಕತ್ವ ಆಗಿಲ್ಲ. ಜೀವನಿಗೆ ತೋರಿದಂಥ ರಾಗದ್ವೇಷಗಳು ಆತ್ಮನಿಗೇನು ಬಾಧಕತ್ವವನ್ನು ತಂದು ಕೊಟ್ಟೇ ಇಲ್ಲ. ಯಾಕೆ? ತಿಳಿದವ ಜಗತ್ತ ಸುಳ್ಳೈತಂತ ತಿಳಿದ ಮೇಲೆ, ದೇಹಾದಿಗಳ ಮಿಥ್ಯ ಅದಾವಂತ ತಿಳಿದ ಮೇಲೆ, ವಿಷಯಾದಿಗಳಿಂದ ಸುಖ ಇಲ್ಲ ಅಂತ ತಿಳಿದವಂಗೆ ನಾವು ಏನು ಇದರ ಬಾಧೆಯನ್ನು ತಂದು ಕೊಟ್ಟೇ ಇಲ್ಲ. ಅದಕ್ಕೆ ಬಾಧೆ ತನ್ನೊಳು ತೋರದು, ಪರಮಾರ್ಥ ಬೋಧೆ ನೆಲೆಗೊಂಡು ನಿಂದ ಮೇಲೆ ಅಂತ. ಏನು ಬಾಧಕತ್ವ ಆಗಿ ಬಾಧೆಯನ್ನು ಉಂಟು ಮಾಡೋದಿಲ್ಲ. ಇದು ಯಾವ ಅವು ಎಲ್ಲಿದ್ರೂ ಕೂಡ ಸುಖದಿಂದನೇ ಇರ್ತಾನೆ. ಅವಾಗ ಲಾಭನೂ ಇಲ್ಲ, ಹಾನಿನೂ ಇಲ್ಲ. ರಾಗದ್ವೇಷಗಳ ಹೋಗ್ಬಿಟ್ಟ. ಅವಾಗ ರಾಗದ್ವೇಷಗಳ ನೋಡೋರ ಕಣ್ಣಿಗೆ ಅದಾವಂದ್ರೂ ಕೂಡ ಅವು ಒಂದಕ್ಕೊಂದು ಬಡದಾಡ್ತಾವಂದ್ರೂ ಕೂಡ ಅವಾಗ ಹೆಂಗೈತಿ ಅಂತಂದ್ರೆ ನಾವಕ್ಕೆ ಸಾಕ್ಷಿಯಾಗಿದ್ದೇನಿಲ್ಲ ಅಂತ ತಿಳಿದವ. ಅವು ಮಿಥ್ಯೆ ಅದಾವು ಅಂತ ತಿಳಿದವಾಗ ಅವು ಏನು ಬಾಧವನ್ನು ಮಾಡಿಲ್ಲ.
ಇನ್ನು ಹೇಳ್ತಾರೆ ತೂರಿದೊಡೇನು ತೋರದೊಡೇನು. ತೋರಿದ್ರೆ ಏನಾಗಬೇಕಾಯ್ತಿ, ತೋರ್ದಿದ್ರೆ ಏನಾಗಬೇಕಾಯ್ತು. ತೋರಿದೊಡೇನು ತೋರದೊಡೇನು ಜಗವಿದು ನೀರೇ ನೀನರಿ ಖುಷಿಯಾವುದೇನು. ಅದು ಖುಷಿನ ಐತಲ್ಲ. ಬಂಗಾರದೊಳಗೆ ಆಭರಣ ತೋರಿದ್ರೇನು ತೋರ್ದಿದ್ರೆ ಏನು. ತೋರಿದಾಗೂ ಬಂಗಾರನ ಐತಿ, ತೋರ್ದ ಇದ್ದಾಗೂ ಬಂಗಾರನ ಐತಿ. ಅದು ತೋರಿದ್ರೆ ಏನಾಗಬೇಕೈತಿ, ತೋರ್ದಿದ್ರೆ ಏನಾಗಬೇಕು. ಮಣ್ಣೊಳಗೆ ಮಡಿಕೆ ತೋರಿದ್ರೆ ಏನು, ತೋರ್ದಿದ್ರೆ ಏನು. ಹೌದಲ್ಲ, ಮಣ್ಣು ಇರೋ ಹಂಗನ ಐತಿ. ಹೌದಲ್ಲ. ಜಲದೊಳಗೆ ಕೆರೆ ತೋರಿದ್ರೇನು ಅಡಗಿದ್ರೆ ಜಲ ನೀರು ಇರೋ ಹಂಗನ ಐತಿ. ಸಮುದ್ರದೊಳಗೆ ತೆರೆಗಳು ಎದ್ರೇನು, ತೆರೆಗಳು ಏಳದ್ರೆ ಜಲ ಹಾಗೆ ಇರೋ ಹಂಗನ ಐತಿ. ಅದಕ್ಕೇನು ಬಾಧಕತ್ವ ಬಂದೇ ಇಲ್ಲ. ಹಾಗೆ ತಾನು ಸಾಕ್ಷಿ ಸ್ವರೂಪ ಅಂತ ತಿಳಿದವನು, ಜಗತ್ತು ಮಿಥ್ಯ ಅಂತ ತಿಳಿದವನು, ಅದು ಅದರಿಂದ ನಮಗೇನು ಲಾಭ ಹಾನಿಗಳಿಲ್ಲ ಇಲ್ಲ. ತೋರಿದೊಡೇನು ತೋರದೊಡೇನು ಜಗವಿದು ನೀರೇ ನೀನರಿ ಖುಷಿಯುವುದೆಂದು ತೋರಿ ಜಲದಿರುಳು ಅಡಗುವ ಕೆರೆಯಂತೆ. ತೋರಿ ಜಲದೊಳಗೆ ತೆರೆ ಅಡಗ್ತಾವ. ಹೌದಲ್ಲ, ನೀರೊಳಗೆ ಅಡಗ್ತಾವ, ನೀರೊಳಗೆ ತೋರ್ತಾವ. ತನ್ನೊಳಗೆ ರಾಗದ್ವೇಷಗಳು ತೋರಿದ್ರೆ ಏನು, ತೋರ್ದದ್ರೆ ಹೌದಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಚಿಂತಿಸದಿರು ನೀನು ಸುಖ ದುಃಖದ ಎಡೆಗಳು ನಿಂದ ಬಳಿಕಲೆ ಜೀವ. ಚಿಂತೆ ಎದಕ್ಕೆ ಮಾಡ್ತೀನಿ? ನಿನ್ನೊಳಗೆ ಸುಖ ದುಃಖಾದಿಗಳು ತೋರಿದ್ರೆ ತೋರ್ದಿದ್ರು ನೀನು ಇರುವಂಗನ ಅದೇ. ನಿನಗೇನು ಬಾಧಕತ್ವ ಬಂದಿಲ್ಲ. ಚಿಂತೆ ಯಾಕೆ ಮಾಡ್ತೀನಿ? ಹೌದು. ತೋರಿ ಜಲದಿಯೊಳು ಅಡಗುವ ತೆರೆಯಂತೆ ಬೇರೇನು ನುಡಿ ಮಿಥ್ಯಾ ವ್ಯವಹಾರ. ಇದೆಲ್ಲ ಬೇರೆ ಏನು ಹೇಳಲಿಕ್ಕೆ ಏನೈತಿದ್ದು? ಮಿಥ್ಯಾ ವ್ಯವಹಾರನ ಇದು. ಹೌದಲ್ಲ, ಸುಳ್ಳು ವ್ಯವಹಾರ ಇದು. ಬೇರೆ ಏನೈತಿ ಅದ್ರೊಳಗೆ? ನೀರು ಬಿಟ್ಟು ಬೇರೆ ಏನೈತಿ? ತೆರೆ ತೋರಿದ್ರೆ ಏನ, ತೆರೆ ಅಡಗಿದ್ರೆ ನೀರು ಬಿಟ್ಟು ಏನಾರ ಅದಾವ ನಾವು? ನೀರ ಐತಿ, ತೆರೆ ಎದ್ರ ಏನು, ತೆರೆ ಅಡಗಿದ್ರೆ ಏನು? ನೀರ ಆಧಾರ. ನೀ ಹಂಗೆ ಆತ್ಮನ ಆಧಾರ ಅಂತ ತಿಳಿದವಂಗೆ ಈ ಜಗತ್ತಿನೊಳಗೆ ರಾಗದ್ವೇಷಗಳಂತಕ್ಕಂಥದ್ದು ತೆರೆಗಳು ಎದ್ರೇನು ಅಡಗಿದ್ರೆ ಏನು, ಅವಾಗೇನು ಲಾಭ ಹಾನಿಗಳಿಲ್ಲ, ಅವಾಗೇನು ಮಾಡೇ ಇಲ್ಲ. ಚಿಂತಿಸದರು ಸುಖ ದುಃಖದ ಎಡೆಗಳು ನೀನೆಂದು ತಿಳಿದು ಬದುಕೇನೆ ಜೀವನ. ರೋಗಾದಿಗಳ ಬಾಧೆಗಳು ಬಂದು ತಾವೇ ನೀನಾಗಿ ಎಳಸಕ್ಕಲು ಉಣಿಸುವಂತೆ ರಾಗವಿಲ್ಲದೊಡೆ ಹೋಗದು ನಿನಗೆ ಇಹ ಸುಖ ಭೋಗವಿಂತಿದು ನಿಜ ಆಗುವುದರಿಂದ. ರಾಗದ್ವೇಷಗಳಿಗೆ ಅನುಸಾರವಾಗಿ ತೋರ್ತವು, ಅಡಗ್ತತಿ. ಆದ್ರೆ ಅದಕ್ಕೆ ನಿನಗೇನು ಮಾಡೇ ಇಲ್ಲಲ್ಲ. ಜಲದೊಳಗೆ ನೀರಿನೊಳಗೆ ತೆರೆ ಏಳ್ತತಿ, ಅಡಗ್ತತಿ. ಜಲಕ್ಕೆ ಏನು ಹಾನಿಯನ್ನು ಮಾಡಿಲ್ಲ. ಜಲ ಇರುವಂಗನ ಐತಿ, ಸಮುದ್ರ ಇರುವಂಗನ, ಸಮುದ್ರದೊಳಗೆ ನೀರು ಇರುವಂಗನ ಐತಿ. ಒಂದಕ್ಕೊಂದು ನೂರಾರು ತೆರೆಗಳು ಏಳ್ತವು, ಒಂದಕ್ಕೊಂದು ಬಡ್ದಾಡ್ತವು, ಅಲ್ಲೇ ಹಾಕವು. ಹಾಗೆ ಈ ಜೀವನಿಗೆ ಇರತಕ್ಕಂಥ ರಾಗದ್ವೇಷಗಳಂತಕ್ಕಂಥ ತೆರೆ ನೊರೆಗಳು ಆತ್ಮನಿಗೇನು ಮಾಡೇ ಇಲ್ಲ. ಆತ್ಮನಿಗೆ ಯಾವ ಬಾಧಕತ್ವವನ್ನು ತಂದೇ ಇಲ್ಲ. ತೋರಿದೊಡೇನು ತೋರದೊಡೇನು ಜಗವಿದು ನೀರೇ ನೀನರಿ ಖುಷಿಯುವುದೆಂದು ತೋರಿ ಜಲದಿಯೊಳು ಅಡಗುವ ತೆರೆಯಂತೆ ಬೇರೇನು ನುಡಿ ಮಿಥ್ಯಾ ವ್ಯವಹಾರ. ಪೃಥಕ್ ಪ್ರತಿ ಲಯ ಪ್ರಕಾರ ನಿರೂಪಣೆ. ಈ ಪ್ರಕೃತಿ ಜಗತ್ತು ಇದಕ್ಕೆ ಲಯ ಹೇಳ್ತಾರೆ. ಹೌದು, ಹನ್ನೊಂದನೇ ಸೂತ್ರ. ಇನ್ನು ಹೇಳ್ತಾರೆ, ಜಗವಿದು ಖುಷಿಯೆಂದು
ಮಿಗೆ ತಿಳಿದ ಆರೂಢನಿಗೆ ಸುಖಾದಿ ದ್ವಂದ್ವ ತತಿಯುಂಟೆ. ತಿಳಿದಂಥ ಆರೂಢನಿಗೆ ಈ ಜಗತ್ತಿನೊಳಗೆ ಸುಖ ದುಃಖಾದಿಗಳ ದ್ವಂದ್ವ ತತಿ ಅವಾಗೇನು ಮಾಡೇ ಇಲ್ಲ. ಅವಾಗೇನು ಮಾಡಲ್ಲ, ಹೌದಲ್ಲ? ಕರ್ಮ ಉಪಾಸನೆ ಅವಾಗೇನು ಮಾಡೋದಿಲ್ಲ, ಅವಾಗೇನು ಸಂಬಂಧನೇ ಇಲ್ಲ. ತಿಳಿದ ಆರೂಢ ಸ್ಥಿತಿಯನ್ನು ಹೊಂದಿದಂಥ ಅವನಿಗೆ ಕರ್ಮನೂ ಅವನಿಗೆ ಬಂಧನಕಾರಿ ಆಗೋದಿಲ್ಲ, ಉಪಾಸನೆಯೂ ಕೂಡ ಅವನ ಮುಕ್ತಿಗೆ ಸಾಧನ ಆಗೋದಿಲ್ಲ. ಅದರ ಅವಶ್ಯಕತೆನೇ ಇಲ್ಲ ಅವನು. ಕರ್ಮ ಉಪಾಸನೆಗಳನ್ನು ಅವನಿಗೆ ಅವಶ್ಯನೇ ಇಲ್ಲ ಅವನು. ಯಾಕೆ ಆರೂಢ ಸ್ಥಿತಿಯನ್ನು ಮುಟ್ಟಿಬಿಟ್ಟ ನಾವು. ಆರೂಢನಿಗೇನು ಬಾಧಕತ್ತ ಹಾಗೇ ಇಲ್ಲ. ಅದನ್ನು ಹೇಳ್ತಾರೆ, ತಿಳಿದಂಥ ಆರೂಢನಿಗೆ ಈ ಜಗತ್ತಿನ ಸುಖ ದುಃಖಾದಿಗಳು ಅವನಿಗೇನು ಮಾಡೇ ಇಲ್ಲ. ಸುಖ ದುಃಖಾದಿ ದ್ವಂದ್ವ ತತ್ವಗಳು ಅವನಿಗೇನು ಮಾಡೇ ಇಲ್ಲ. ಜಗವಿದು ಋಷಿಯೆಂದು ಮಿಗೆ ತಿಳಿದ ಆರುಡನಿಗೆ ಸುಖಾದಿ ದ್ವಂದ್ವ ತತಿಯುಂಟೆ. ತನು ಹಸು ಇಂದ್ರಿಯಾಳಿಗಳಿಗಿಲ್ಲ, ಆತ್ಮನಿಗೆ ಸಾಧನವಿಲ್ಲದೆಂತು ವಿಷಯದಳು ತನಗೆ ಮೇಳನವೆಂಬುದಹುದು ವಿಚಾರಿಸಲು ಅಣಿತು ಅಸತ್ಯಮಪ್ಪುದರಿಂದ. ಎಲ್ಲವೂ ಅಸತ್ಯ ಅದಾವು ತಿಳಿದ, ಹೌದಲ್ಲ? ಅವಾಗೇನೂ ಇದ್ದೇ ಇಲ್ಲ. ಕರ್ಮ ಉಪಾಸನೆಗಳ ಅವನ ಸಂಬಂಧನೇ ಇಲ್ಲ. ಯಾಕೆ ಆರೂಢ ಸ್ಥಿತಿಯನ್ನು ಮುಟ್ಟಿಬಿಟ್ಟವ, ತಿಳಿದವ, ಅವಾಗೇನು ಇದು ಏನೂ ಅವಶ್ಯಕತೆ ಇಲ್ಲ. ಹೌದು. ತನು ಹಸು ಇಂದ್ರಿಯಾಳಿಗಳಿಗಿಲ್ಲ, ಆತ್ಮನಿಗೆ ತನು ಇಂದ್ರಿಯ ಹಸುಗಳಿಗೆ ಆತ್ಮನಿಗೆ ಸಂಬಂಧನೇ ಇಲ್ಲ. ಹೌದು. ಸಾಧನವಿಲ್ಲದಂತೂ ವಿಷಯಗಳು ತನಗೆ ಮೇಳನವೆಂಬುದಹುದು ವಿಚಾರಿಸಲು ಅನಿತು ಅಸತ್ಯಮಪ್ಪುದರಿಂದ. ಇವೆಲ್ಲವೂ ಮೇಳತನ ಸಂಬಂಧನೇ ಇಲ್ಲ. ಇವೆಲ್ಲವೂ ಅನಿತವು, ಎಲ್ಲವೂ ಅಸತ್ಯದವು. ತನು ಇಂದ್ರಿಯ ಹಸು ಇವೆಲ್ಲವೂ ತನಗೆ ಆತ್ಮನಿಗೆ ಏನೂ ಮಾಡೇ ಇಲ್ಲ. ಇವೆಲ್ಲವೂ ಅಸತ್ಯದವು, ಹೌದಲ್ಲ? ಆತ್ಮನಿಗಿಲ್ಲ ಇಲ್ಲ. ನೀ ಹಂಗಾಗಿ ತನು ಧರ್ಮಗಳನ್ನು ಪಾಲನೆ ಮಾಡೋದು ಅವನ ಸಂಬಂಧನೇ ಇಲ್ಲ. ಮನೋಧರ್ಮವನ್ನು ಪಾಲನೆ ಮಾಡೋದು ಅವನಿಗೆ ಸಂಬಂಧನೇ ಇಲ್ಲ, ಹೌದಲ್ಲ? ಅದಕ್ಕೆ ಹೇಳಿದ್ದು ಕರ್ಮ ಉಪಾಸನೆಗಳಂತಕ್ಕಂಥದ್ದು ಆರೂಢನಿಗೆ ಏನೂ ಮಾಡೇ ಇಲ್ಲ, ಹೌದಲ್ಲ? ಅವೇನೂ ಅವಶ್ಯಕತೆನೇ ಇಲ್ಲ ಅವನಿಗೆ. ಯಾಕೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅವನಿಗೆ. ಆತ್ಮನಿಗೂ ಮತ್ತು ಈ ತೋರಿಕೆ ಈ ದೇಹಾದಿಗಳ ಸಂಬಂಧ ಅವನಿಗಿಲ್ಲ ಇಲ್ಲ. ಆರೂಢ ಸ್ಥಿತಿಯನ್ನು ಮುಟ್ಟಿಬಿಟ್ಟ ನಾವು. ಏನು ಸಂಬಂಧನೇ ಇಲ್ಲ, ಹೌದಲ್ಲ? ಮನೆ ಮುಟ್ಟಿದ ಮೇಲೆ ಬಸ್ಸಿನ ಅವಶ್ಯಕತೆ ಏನಿದೆ? ಮನೆ ಮುತ್ತನ ಮುಟ್ಸೋದು ತಡೀದಂತೆ ಮನೆತನ ತೊಗೊಂಡು ಹೋಗ್ತೇವೆ, ಅದನ್ನು ಮನ್ಯಾಗ ಹೋಗಿ ಇಟ್ಕೊತೇವೆ, ಅದನ್ನು ಇಲ್ಲ ಬಿಟ್ಟು ಬಿಡ್ತೇವೆ ಇಲ್ರಿ ಅಲ್ಲೇ. ಹಾಗೆ ತಿಳಿದವ ಈ ಜಗತ್ತು, ಜಗತ್ತಿನ ಸಂಬಂಧಗಳು, ದೇಹದ ಸಂಬಂಧಗಳು, ಮನೋ ಸಂಬಂಧಗಳು ಇವನ್ನೆಲ್ಲ ಕಳ್ಕೊಂಡು ಬಿಟ್ಟಿರ್ತಾನೆ. ಹಾವಿನ ಪರಿ ಬಿಟ್ಟ ಮೇಲೆ ನಾನು ಹಾವಿನ ಆ ಪರಿಯನ್ನು ಇಟ್ಕೊಂಡು ಅಡ್ಡಾಡೋದಿಲ್ಲ, ಹೌದಲ್ಲ? ಅವ್ರಿಗೇನೂ ಸಂಬಂಧನೇ ಇಲ್ಲ. ತನು ಹಸು ಇಂದ್ರಿಯಾಳಿಗಳು ಇಲ್ಲ, ಆತ್ಮನಿಗೆ ಸಾಧನವಿಲ್ಲದಂಥ ವಿಷಯಗಳು ತನಗೆ ಮೇಳನವೆಂಬುದಹುದು ವಿಚಾರಿಸಲು ಅಣಿತು ಅಸತ್ಯಮಪ್ಪುದರಿಂದ. ಇನ್ನು ಹೇಳ್ತಾರೆ, ಖುಷಿ ವಿಷಯಾಳಿಗಳೊಳು ಖುಷಿ ದೇಹಾದಿ ಖುಷಿ ಜೀವನೊಡಗೂಡಿ ಚರಿಸಲು ಅಸಮನು ಅದ್ವಯ ಸುಖನಿಧಿ ಸತ್ಯರೂಪ ನೆನೆಸುವ ಪರಾತ್ಮಂಗೆ ತನಗೇನು. ಸಮವಾಗಿರುವಂಥವ, ಸಜಾತಿ ಭೇದ ರಹಿತವಾದಂಥವ, ಹೌದಲ್ಲ? ಅಭೇದ ಸ್ಥಿತಿ ಒಳಗಿರುವವ, ಅವಾಗೇನು ಇದಿಲ್ಲ, ಭೇದತ್ರಯಗಳಿಲ್ಲ ಅವನಲ್ಲಿ. ಖುಷಿ ವಿಷಯಾಳಿಗಳು ಸುಳ್ಳು ವಿಷಯಗಳು, ಸುಳ್ಳು ದೇಹಾದಿ, ಸುಳ್ಳು ದೇಹಗಳು, ಖುಷಿ ಜೀವನೊಡಗೂಡಿ ಚರಿಸಲು
ಖುಷಿಯಾದಂಥ ಜೀವನ ಒಡಗೂಡಿ ಚಲಿಸುವಾಗ ಹೌದಲ್ಲ, ಅಸಮನೋ ಅದ್ವಯನು ಸುಖನಿಧಿ ಸತ್ಯರೂಪ ನೆಲೆಸುವ ಪರಾತ್ಮಂಗೆ ನನಗೇನು ನಾನು ಹೆಂಗದೀನಿ ಸಜಾತಿ ರಹಿತ ಅದೀನಿ ನಾನು ಅಂದ್ರೆ ಅಸಮನು ಅಂತಂದ್ರೆ ಇಲ್ಲಿ ಭೇದ ರಹಿತನು ಅಂತ. ಸಜಾತಿ ವಿಜಾತಿ ಅಂತಕ್ಕಂಥವು ಸಂಬಂಧನ ಇಲ್ಲ ಇಲ್ಲಿ. ಭೇದತ್ರಯನ್ನ ದೂರ ಮಾಡ್ಕೊಂಡವ ಅದ್ವಯ. ಅವನ ಮುಂದೆ ಇವು ಯಾವೂ ಸಮ ಆಗಲಾರ. ಅವನು ಹೆಂಗದನ ಅಂದ್ರೆ ಅಸಮ ಅಂದ್ರೆ ತ್ರಿವಿಧ ಭೇದಗಳನ್ನು ದೂರ ಮಾಡ್ಕೊಂಡವ. ಆರೂಢ ಅದ್ವಯ ಅಂತ ತಿಳಿದಾನ. ನಾ ಎರಡಿಲ್ದಾರ್ದಂಥ ಸ್ಥಿತಿ ಉಳ್ಳವ ಅದ್ವಯ. ಹೌದಲ್ಲ, ಅದ್ವಯ ಅಂತ ತಿಳಿದಾನ. ಅವಾಗಿವು ದೇಹಾದಿಗಳು ಏನು ಮಾಡ್ತಾವೆ, ವಿಷಯಗಳು ಏನು ಮಾಡ್ತಾವೆ, ಹೌದಲ್ಲ, ಇವೆಲ್ಲ ಮಿಥ್ಯ ಅದಾವಂತ ತಿಳಿದಾನ. ಅವ್ನು ಹೆಂಗದಾನ ಅಂದ್ರೆ ಅಸಮ ಅಂದ್ರೆ ಭೇದತ್ರಯಗಳನ್ನು ದೂರ ಮಾಡ್ಕೊಂಡು ಸಜಾತಿ ವಿಜಾತಿ ಅನ್ನೋದು ದೂರ ಮಾಡ್ಕೊಂಡು ಸ್ವಗತ ಸಜಾತಿ ವಿಜಾತಿ ಭೇದಗಳು ಅವನಲ್ಲಿ ಇಲ್ಲ. ಹಂಗದನಂದ್ರೆ ಅದ್ವಯ ಅದನವ. ಸುಖನಿಧಿ ಅವ ಸುಖ ಪೂರ್ಣದನವ. ಸುಖದ ನಿಧಿನ ಅವ ಅದನ. ಸತ್ಯ ರೂಪದಿಂದ ಕೂಡಿದವ. ಅವ್ನಿಗೆ ಏನು ಮಾಡುವುದಿಲ್ಲ. ಈ ದೇಹಾದಿಗಳು ವಿಷಯಗಳು ಅವ್ನಿಗೇನನ್ನೂ ಮಾಡಲಾರ. ಹೌದು ಹೌದು. ಹಿಂಗೆ ಎಣಿಸುವ ಪರಾತ್ಮಗೆ ತನಗೇನು ಸಂಬಂಧ ಐತಿ? ಈ ದೇಹಾದಿಗಳರ ಏನು ಮಾಡ್ತಾವೋ, ಆ ವಿಷಯಗಳರ ಏನು ಮಾಡ್ತಾವ? ಹೌದಲ್ಲ, ದೇಹ ಸಂಬಂಧವನ್ನು ಕಳ್ಕೊಂಡನ, ಮನೋ ಸಂಬಂಧವನ್ನು ಕಳ್ಕೊಂಡನ, ವಿಷಯಗಳಿಂದ ದೂರದನ, ವಿಷಯಗಳ ಸಂಬಂಧನ ಅವಾಗಿಲ್ಲ. ಅವ ಹೆಂಗದನ ಅಸಮನು, ಅಸಾಮಾನ್ಯ. ಸಾಮಾನ್ಯ ಇಲ್ಲವ. ಸಾಮಾನ್ಯ ಅನ್ನುವಂಥವ ಯಾವ ಈ ದ್ವಂದ್ವ ಉಳ್ಳವ. ಏನು ಸಜಾತಿ ವಿಜಾತಿ ಸ್ವಗತ ಭೇದ ಉಳ್ಳವ ಸಾಮಾನ್ಯ. ಅವ ಅಸಮನು, ಸಾಮಾನ್ಯ ಅಲ್ಲವ. ಈ ಭೇದತ್ರಯಗಳನ್ನು ದೂರ ಮಾಡ್ಕೊಂಡವ. ಸ್ವಗತ ಸಜಾತಿ ವಿಜಾತಿ ಭೇದಗಳಿಂದ ದೂರ ಇದ್ದವ, ಅಭೇದ ಸ್ವರೂಪ. ಹೌದಲ್ಲ, ಅದಕ್ಕೆ ಅದ್ವಯದನವ. ಎರಡಿಲ್ಲಲ್ಲೇ. ಯಾಕೆ ಎರಡಿಲ್ಲ ಅಂದ್ರೆ ರೂಪ ಇಲ್ಲಲ್ಲೇ. ಸುಖ ರೂಪನು ಅವನು, ಸುಖನಿಧಿ ಅವನು. ಅವನಲ್ಲಿ ಯಾವ ಭೇದ ಇಲ್ಲ. ಅವನಿಗೇನು ಈ ಸುಖ ದುಃಖಾದಿಗಳು ಅವನಿಗೇನು ಮಾಡಲಾರ. ವಿಷಯ ತತ್ತಿ ಅವನಿಗೇನನ್ನು ಮಾಡ. ಖುಷಿ ವಿಷಯಾದಿಗಳು, ಖುಷಿ ದೇಹಾದಿಗಳು, ಖುಷಿ ಜೀವಗಳು ಅವನಿಗಿಲ್ಲ. ಇಲ್ಲ ಸುಳ್ಳದ ಅಂತವಂಗ ಏನು ಈ ಕರ್ಮದಿಂದ ಆಗಲಿ ಉಪಾಸನೆಯಿಂದ ಆಗಲಿ ಏನು ಲಾಭನೇ ಇಲ್ಲ. ಹೌದು. ಖುಷಿ ವಿಷಯಾದಿಗಳೊಳು ಖುಷಿ ದೇಹಾದಿ ಖುಷಿ ಜೀವನೊಡಗೂಡಿ ಚರಿಸಲು ಅಸಮನೋ ಅದ್ವಯನೋ ಸುಖನಿಧಿ ಸತ್ಯ ಸ್ವರೂಪ ನೆನೆಸುವ ಪರಾತ್ಮಂಗೆ ನನಗೇನು? ನಾ ಪರಾತ್ಮ ವಸ್ತುವೇ ಅದೇನಂತ ತಿಳಿದವಂಗೆ ಇದೇನು ಮಾಡ್ತಾನೆ? ಸುಳ್ಳು ದೇಹ, ಸುಳ್ಳು ವಿಷಯಗಳು. ಏನು ಹೇಳ್ತಾರೆ? ಖುಷಿ ದೇಹಾದಿಗಳಲ್ಲಿ ಖುಷಿ ನಿಯಮಗಳ ಖುಷಿ ಜೀವನಿಗೆ ಕಲ್ಪಿಸುವುದೇಕೆ? ಕಲ್ಪನೆ ಮಾಡೋದಕ್ಕೆ ಸುಳ್ಳು ದೇಹ, ಸುಳ್ಳು ಜೀವ. ಖುಷಿ ದೇಹಾದಿಗಳಲ್ಲಿ ಖುಷಿ ದೇಹಾದಿಗಳಲ್ಲಿ ಈ ಕರ್ಮಗಳನ್ನು ಹೇಳೋದು ಏನೈತಿ ಅಂತ ಹೇಳ್ತಾರೆ. ಖುಷಿ ದೇಹಾದಿಗಳು, ಖುಷಿ ಜಗತ್ತು, ಸುಳ್ಳು ಜಗತ್ತು. ಇಲ್ಲಿ ಕರ್ಮಾದಿಗಳಿಂದ ಅವಾಗೇನು ಲಾಭ ಐತಿ? ಹೌದಲ್ಲ, ಏನು ಸಂಬಂಧನೇ ಇಲ್ಲ. ಎಲ್ಲವನ್ನು ದಾಟಿ ಹೋಗಿ
ಖುಷಿ ಅಂತ ತಿಳಿದು ಬಿಟ್ಟ ಸುಳ್ಳು ಐತಿ ಕನಸಿನಂಗೆ ಇದು ನಿತ್ಯ ಅಲ್ಲ ಅಂತ ಹೇಳಿ ತಿಳಿದು ಬಿಟ್ಟ ನಾವು. ಕನಸಿನಂದದಿ ನಿತ್ಯವಲ್ಲವೂ ಈ ಜಗತ್ತು. ಕನಸು ಹೆಂಗೆ ಮಿಥ್ಯ ಐತಿ ಹಾಗೆ ಈ ಜಗತ್ತೈತಿ ಅಂತ ತಿಳಿದವಂಗೆ ಖುಷಿ ದೇಹಾದಿಗಳ ಕರ್ಮಗಳನ್ನು ಮಾಡೋದು ಅವಂಗ ಆ ಸಂಬಂಧನೇ ಇಲ್ಲ. ಜಗತ್ತ ಸುಳ್ಳು ಅಂತ ತಿಳ್ಕೊಂಬಿಟ್ಟ. ಕರ್ಮದಿಂದ ಅವಾಗೇನು ಲಾಭ ಐತಿ? ಹೌದಲ್ಲ, ಲಾಭನೂ ಇಲ್ಲ ಲಕ್ಷಣನೂ ಇಲ್ಲ ಅವನಿಗೆ. ಹೌದಲ್ರಿ, ಉಪಾಸನೆಯಿಂದ ಏನು ಅವನಿಗೆ? ಹೌದಲ್ಲ, ನಮಗೇನು ಅವಶ್ಯಕತೆನೇ ಇಲ್ಲ. ಹೌದು. ಖುಷಿ ದೇಹಾದಿಗಳಲ್ಲಿ ಖುಷಿ ನಿಯಮಗಳ ಖುಷಿ ಜೀವನಿಗೆ ಕಲ್ಪಿಸುವುದೇಕೆ? ಯಾಕೆ ಕಲ್ಪನೆ ಮಾಡ್ಕೊಂತೀನಿ? ಯಾಕೆ ಮಾಡ್ಕೊಂತೀನಿ? ಖುಷಿ ನಿಯಮಗಳನ್ನು ಯಾಕೆ? ಖುಷಿ ದೇಹನ ಖುಷಿ ಅಂತ ತಿಳಿದ್ಮೇಲೆ ಈ ನಿಯಮಗಳು ಖುಷಿ ಅಲ್ಲನು, ಸುಳ್ಳಲ್ಲನು? ಹೌದಲ್ಲ? ಶರೀರನ ಸುಳ್ಳು ಅಂದಮೇಲೆ ಈ ನಿಯಮಗಳು ಶರೀರಕ್ಕೆ ಸಂಬಂಧಪಡ್ತಕ್ಕಂಥ ನಿಯಮಗಳು ಸುಳ್ಳಲ್ಲನು? ಕರ್ಮ ಸುಳ್ಳಲ್ಲನು? ದೇಹನ ಸುಳ್ಳಂದ್ರ ದೇಹದಿಂದ ಮಾಡ್ತಕ್ಕಂಥ ಕರ್ಮಗಳು ಸುಳ್ಳಲ್ಲನು? ಸುಳ್ಳು. ಹೌದಲ್ಲ, ಅವನಿಗೇನು ಸಂಬಂಧನೇ ಇಲ್ಲ. ಆರೂಢ ಸ್ಥಿತಿಯನ್ನು ಮುಟ್ಟಿದವ. ಅವನಿಗೇನು ಇಲ್ಲ. ಕರ್ಮದಿಂದರ ಆಗಲಿ, ಉಪಾಸನೆಯಿಂದರ ಆಗಲಿ, ಜ್ಞಾನದಿಂದ ಆಗಲಿ ಅವನಿಗೇನೂ ಇದೇ ಇಲ್ಲ. ಅದನ್ನು ಹೇಳ್ತಾರೆ. ಆರೂಢ ಸ್ಥಿತಿಯನ್ನು ಮುಟ್ಟಿದವಾಗ ಇವು ಏನೂ ಸಂಬಂಧನೇ ಇಲ್ಲ. ಅದಕ್ಕೆ ಬಿಸಜಾಕ್ಷಿ ಕೇಳು, ಆತ್ಮನು ಅಚಲನು. ಆತ್ಮ ಹೆಂಗದನವ? ಅಚಲನದನ. ಅಚಲ ಅಚ್ಯುತ. ಹೌದಲ್ಲ, ನಿರ್ಮಲ ಅದನ, ಅಚ್ಯುತ ಅದನ, ನಾಶರಹಿತವಾಗಿ ಅದನ. ಅವ ಸಾಧ್ವಸವಿಲ್ಲನು, ಸಾದೃಶ್ಯ ಇಲ್ಲದವ, ಜನನ ರಹಿತ, ಜನನ ಮರಣ ಬಂದು ಹೋಗುವ ಅಲ್ಲವ. ಹೌದಲ್ಲ, ಬಂದು ಹೋಗುವ ಅಲ್ಲವ. ಅವನು ದೃಶ್ಯವಾಗಿ ಇಲ್ಲವ. ಹೌದಲ್ಲ, ದೃಶ್ಯ ಮಾತ್ರ. ಸಾಧ್ವಸವಿಲ್ಲನು, ಆನಂದಪೂರ್ಣ. ಅವಿಗೆ ಎಲ್ಲಿ ಪುಷ್ಯ ನಿಯಮಗಳು ಅವಾಗೇನು ಮಾಡ್ತಾವ? ಪುಷ್ಯ ದೇಹಾದಿಗಳಿಗೆ ನಿಯಮಗಳು ಅದಾವು. ಆ ನಿಯಮಗಳು ದೇಹನ ಪುಷ್ಯ ಅಂತ ತಿಳಿದ್ಮೇಲೆ ಆ ನಿಯಮಗಳು ಖುಷಿ ಆಗೋದಿಲ್ಲ ನಮಗೆ. ತಿಳಿದ ಮೇಲೂ ಅವ ಅದನ್ನ ಮಾಡೋ ಅಂತಂದ್ರೆ ಅವೇನು ಅದರ ಸಂಬಂಧನ ಅವಾಗಿಲ್ಲ. ಹೌದಲ್ಲ? ಹೌದು. ಹೌದು. ಖುಷಿ ದೇಹಾದಿಗಳಲ್ಲಿ ಖುಷಿ ನಿಯಮಗಳ ಖುಷಿ ಜೀವನಿಗೆ ಕಲ್ಪಿಸುವುದೇಕೆ? ಬಿಸಜಾಕ್ಷಿ ಕೇಳು, ಆತ್ಮನು ಅಚಲನು, ಅಚ್ಯುತನು, ಸಾಧ್ವಸವಿಲ್ಲನು, ಆನಂದಪೂರ್ಣ. ಕ್ಷತ ವರ ವಿವೇಕದೆ ತನಗೆ ಅನ್ಯವೆನಿಸಿ ತೋರ್ಪ ಶರೀರಾದಿ ಕಡಿದು ಬಿಸಿಟು ಬಿಟ್ಟ ಕರ ಚರಣದ ಶುಭ ಅಶುಭ ಆಚರಣೆಯಿಂದ ಏನು ಆ ಫಲ ಉಂಟೆ? ಏನು ಫಲವು ಆಯ್ತನು? ಹೌದಲ್ಲ? ಹೆಂಗೈತಿ ಅಂತಂದ್ರೆ ಈ ಶರೀರ ಭಾವದಿಂದ ಕೂಡಿದವಾಗ ಕರ್ಮಗಳ ಬಾಧೆಗಳ ತಡ್ತಾವ. ಶರೀರ ಭಾವವನ್ನು ಮೀರಿದವಾಗ ಆ ಕರ್ಮದಿಂದ ಆಗಲಿ ಇದರಿಂದ ಆಗಲಿ ಅವನಿಗೇನೂ ಲಾಭ ಇಲ್ಲ ಅಂತ, ಅವನಿಗೇನೂ ಅದರ ಫಲ ಇಲ್ಲ ಅವನು. ಹೆಂಗೆ ಅಂದ್ರೆ ಈ ಖಡ್ಗದಿಂದ ಕತ್ತರಿಸಿ ಒಗೆದಂಥ ಈ ಅಂಗಗಳ ಶರೀರ ಏನಾರ ಮಾಡಿದ್ರೆ ಶರೀರಕ್ಕೆ ಏನಾರ ಆಕೈತೇನು? ಆ ಕೈ ಏನಾರ ಕೆಲಸ ಮಾಡಿದ್ರೆ ಈ ಶರೀರಕ್ಕೆ ಏನಾರ ಸಂಬಂಧ ಪಡ್ತೈತೇನು? ಇಲ್ಲ. ಹಂಗೆ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟನ. ಈ ದೇಹಾದಿಗಳ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟನವ. ಆರೂಢ. ಈ ದೇಹದಿಂದ ನಡೆದಂಥ ಕರ್ಮ ಅವಗೇನು ಮಾಡ್ತೈತಿ? ಕರ್ಮದಿಂದ ಆಗಲಿ ಉಪಾಸನೆಯಿಂದ ಆಗಲಿ ಅವನಿಗೇನು ಲಾಭನ ಇಲ್ಲ.
ಹೌದಲ್ಲ? ಅವ ಇನ್ನೂ ಮಾಡ್ತಾನಂದ್ರೆ ಅವ ಆರೂಢ ಸ್ಥಿತಿಯನ್ನು ಮುಟ್ಟೇ ಇಲ್ಲ ಅಂತ, ಮುಟ್ಟದೆ ಅವ ಏನೂ ಮಾಡಕ್ಕೆ ಹೋಗೋದಿಲ್ಲ ಅಂತ. ಹೌದಲ್ಲ? ನಿದ್ದೆ ಹತ್ತಿದ ಅವ ಏನಾರ ಮಾಡ್ತಾನೋ ಇಲ್ಲ, ಶರೀರ ಸಂಬಂಧವನ್ನು ಕಳ್ಕೊಂಡ ನಾವಲ್ಲೇ ಅಜ್ಞಾನದಿಂದ. ಇವ ಆರೂಢ ತಿಳಿದು ಕೈ ಬಿಟ್ಟನ. ದೇಹಾದಿಗಳ ಖುಷಿ ಅದಾವು. ಹೇಗೆ ಜಗತ್ತು ಅನ್ನೋದು ಇದು ಅಸತ್ಯ ಐತಿ, ಹಾಗೆ ಕನಸಿನ ಹಿಂಗೆ ಅಸತ್ಯ ಐತಿ ಅಂತ ತಿಳಿದವಂಗೆ ಈ ಜಗತ್ತಿನ ಸಂಬಂಧನೂ ಇಲ್ಲ, ದೇಹಾದಿಗಳ ಸಂಬಂಧನೂ ಇಲ್ಲ, ದೇಹಾದಿಗಳ ಈ ಕರ್ಮನೂ ಅವನ ಸಂಬಂಧ ಇಲ್ಲ. ಹಾಗೆ ಅಂದ್ರೆ ಅದಕ್ಕೆ ಉದಾಹರಣೆ ಕೊಡ್ತಾರ. ಖಡ್ಗದಿಂದ ಕತ್ತರಿಸಿ ಒಗೆದಂಥ ಕೈಗಳು ಏನಾರ ಕರ್ಮ ಮಾಡಿದ್ರೆ ಈ ದೇಹಕ್ಕೆ ಸಂಬಂಧ ಪಡ್ತೈತೇನೋ ಅಂತಂದ್ರೆ ಇಲ್ಲ, ಅನ್ಯವಾಗಿದಾವು, ದೇಹಕ್ಕೆ ಅನ್ಯವಾಗಿ ಬಿದ್ದು ಬಿಟ್ಟಾವೀಗ ಅವು ಏನು ಮಾಡಿದ್ರು ಈ ದೇಹಕ್ಕೆ ಸಂಬಂಧನೇ ಇಲ್ಲ. ಹಾಗೆ ದೇಹಾದಿಗಳು ಸಂಬಂಧವನ್ನು ಕಳ್ಕೊಂಡಂಥ ಆರೋಢನಿಗೆ ದೇಹದಿಂದ ಮಾಡ್ತಕ್ಕಂಥ ಕರ್ಮಗಳು ಅವಾಗೇನೂ ಸಂಬಂಧ ಪಡಲ್ಲ. ಹೌದಲ್ಲ? ತಿಳಿದು ಕೈ ಬಿಟ್ಟ ನಾವು. ಹೌದಲ್ಲ? ತಿಳಿದು ಕೈ ಬಿಟ್ಟನಂತ ನಾವು ಏನು ಸಂಬಂಧ ಇಲ್ಲ. ಅವನು ಬಾಧಕತ್ವ ತಂದು ಕೊಟ್ಟೇ ಇಲ್ಲ. ಹೌದು. ವರ ವಿವೇಕದೇ ತನಗಣ್ಯವೆನಿಸಿ ತೋರ್ಪ ಶರೀರಾದಿ ಕಡಿದು ಬಿಸಿಟು ಬಿಟ್ಟ ಕರಚರಣದ ತೆರಣದರ ಶುಭ ಅಶುಭ ಆಚರಣೆಯಿಂದ ಏನು ಆ ಫಲ ಉಂಟೆ? ಅವು ಏನಾರು ಫಲ ಐತೆ, ಏನಾರ ಕರ್ಮವನ್ನು ಮಾಡೋದ್ರಿಂದ ಅವ್ನು ಏನಾರ ಲಾಭ ಐತೇನು? ಹೌದಲ್ಲ? ಅದು ಶುಭನರ ಇರಲಿ ಅಶುಭನರ ಇರಲಿ ಆ ಕರ್ಮ ಅವಾಗೇನು ಮಾಡೇ ಇಲ್ಲ. ಹಾಗೆ ಅಂದರೆ ಕಡದು ಹೋಗದಂಥ ಕೈ, ದೇಹದಿಂದ ಅಗಲಿದಂಥ ಕೈ ಶುಭ ಕಾರ್ಯವನ್ನಾರ ಮಾಡಲದು ಅಶುಭವನ್ನಾರ ಮಾಡಲಿ. ದೇಹಕ್ಕೆ ಏನಾರ ಅದರಿಂದ ಲಾಭ ಐತೇನೋ ಅಂತಂದ್ರೆ ಇಲ್ಲ. ಹಾಗೆ ಇದನ್ನು ತಿಳಿದು ಇದು ಸುಳ್ಳು ಐತೆ ಅಂತ ಇದ್ರ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟನ. ದೇಹದ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟನ. ಕಳ್ಕೊಂಡ್ಮೇಲೆ ಈ ದೇಹ ಶುಭ ಕಾರ್ಯವನ್ನಾರ ಮಾಡಲಿ ಅಶುಭ ಕಾರ್ಯವನ್ನಾರ ಮಾಡಲಿ, ಇದು ಪಾಪನಾರ ಮಾಡಲಿ ಪುಣ್ಯನಾರ ಮಾಡಲಿ, ನಮಗೇನೂ ಇಲ್ಲ. ಅದಕ್ಕೆ ನಿಜವನ್ನು ಅರಿದ ಯೋಗಿಗೆ ಭಜನೆಯಿಂದ ಯಾವ ಪುಣ್ಯದ ಒಡಗೂಟ. ಹೌದಲ್ರಿ? ಅವಾಗೇನು ಯಾವ ಇದು ಇಲ್ಲ, ಸಂಬಂಧನೇ ಇಲ್ಲ. ಅವಾಗ ಕರ್ಮದ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟನವ. ಹೌದು, ನಿಜವನ್ನು ಅರ್ಥ ಅಂತನ ಅವಾಗ ಕರ್ಮದಿಂದ ಏನು ಅವಾಗ ಇದೇ ಇಲ್ಲ. ಅವು ಶುಭ ಕರ್ಮರ ಇರಲಿ ಅಶುಭ ಕರ್ಮರ ಇರಲಿ, ಅವಾಗ ಪಾಪ ಪುಣ್ಯಗಳ ಇಲ್ಲ. ನಿಜವನ್ನು ಅರದಂಥ ಯೋಗಿಗೆ ಯಾವ ಕರ್ಮದ ಕಾಟ ಐತೆ? ಭಜನೆಯಿಂದನೂ ಪುಣ್ಯ ಇಲ್ಲ ಅವನಿಗೆ. ಹೌದಲ್ರಿ? ಇನ್ನೊಂದು ಜೀವಿಗೆ ಸಂತೋಷವನ್ನು ಉಂಟು ಮಾಡಿದ್ರೂ ಅವನಿಗೆ ಲಾಭ ಇಲ್ಲ, ಕೇಡನ್ನು ಮಾಡಿದ್ರು ಅವನು ಲುಕ್ಷಾನಿಲ್ಲ. ನೀವು ತಿಳಿದು ಬಿಟ್ಟ ನಾವು ಆ ದೇಹಾದಿಗಳು ಮಿಥ್ಯ ಅಂತ ತಿಳಿದ ನಾವು ಸಂಬಂಧವನ್ನು ಕಳ್ಕೊಂಡ್ಬಿಟ್ಟನ. ದೇಹಾದಿಗಳ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟನ. ಅದಕ್ಕೆ ಉದಾಹರಣೆ ಹೇಳಿದ್ರು ಅವರು. ಕಡದು ಹೋಗದಂಥ ಕೈ ಅದು ಶುಭ ಕಾರ್ಯನ್ನಾರ ಮಾಡಲಿ ಅಶುಭ ಕಾರ್ಯಗಳನ್ನಾರ ಮಾಡಲಿ, ದೇಹಕ್ಕೆ ಹೇಗೆ ಅದರ ಶುಭ ಅಶುಭಗಳ ತಟ್ಟಲಾರವೋ ಹಾಗೆ ದೇಹಾದಿಗಳ ಸಂಬಂಧವನ್ನು ತಿಳಿದು ಅವನು ಬಿಟ್ಟನಂದ್ರೆ ಅರಿವಿನ ಮುಖಾಂತರ ಹೊರ ವಿವೇಕದಿಂದ ಸಂಬಂಧವನ್ನು ಕಳ್ಕೊಂಡು ಅವ್ನಿಗೆ ಯಾವ ಶುಭ ಅಶುಭದ ಫಲ ಅವನಿಗೆಲ್ಲ ವಿವೇಕದೆ ತನಗಂಡವೆನಿಸಿ ತೋರ್ಪ ಶರೀರಾದಿ ಕಡಿದು ಬಿಸುಟ ಕರಚರಣದ ತೆರನೆ ಅದರ ಶುಭಾಶುಭ ಆಚರಣೆಯಿಂದೆ ನಾನಾ ಫಲ ಮುಂದೆ. ಏನಾರ ಫಲ ಅದಾವ. ಕಡದು ಬಿಸುಟ್ಟವು, ಶರೀರ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟವು ಕೈ. ಹೌದಲ್ರಿ? ಅವು ಒಳ್ಳೆಯದರ ಮಾಡಲಿ ಕೆಟ್ಟದ್ದರನ್ನು ಮಾಡಲಿ ಶರೀರಕ್ಕೇನು ಬಾಧಕ ಆಗಿಲ್ಲ. ಹಂಗೆ ತಿಳಿದು ಬಿಟ್ಟ ನಾವು ಹೊರ ವಿವೇಕದಿ ದೇಹಾದಿ ಸಂಬಂಧವನ್ನು ಕಳ್ಕೊಂಡ ನಾವು ಆರೂಢ ಸ್ಥಿತಿ ಒಳಗದ ನಾವು.
ಶರೀರಾದಿ ಸಂಬಂಧವನ್ನು ಕಳ್ಕೊಂಡನ. ಅವಂಗೆ ಯಾವ ಶುಭ ಅಶುಭ ಕರ್ಮದ ಫಲ ಅವಾಗೇನೈತಿ? ಹೌದು, ಹಿಂಗೆ ಹೇಳ್ತಾರೆ, ತಿಳಿವಿನಿಂದ ಉಳಿದ ಮನೋಧರ್ಮ ಅಧಿಕವನು ನಿಲ್ಲಿಸಲು ಆಯಸಗೊಂಬವನು ಬಿಟ್ಟ ಮಲದ ದುರ್ವಾಸನೆ ಕೆಡಿಸಲ್ಕೆ ಕೋಟಲೆಗೊಂಬ ಗಾಂಪಣಿಗೆ ಎಣೆಯ. ಇನ್ನು ಮನಸ್ಸನ್ನು ನಿಲ್ಲಿಸ್ಬೇಕು ಅಂಥೇಳಿ ನೀನು ಇದನ್ನು ಮಾಡಿದ್ರೆ ಏನು, ಯೋಗಗಳನ್ನು ಮಾಡಿದ್ರೆ ಏನು? ಹೌದಲ್ಲ? ಅವು ತಿಳಿದು ಬಿಟ್ಟನ, ಮನೋಧರ್ಮಗಳನ್ನು ಅವ ಮೀರಿ ನಿಂತಾನ. ಹೌದಲ್ಲ? ಅವನ ಮನಸ್ಸು ನಿಲ್ಲಿಸ್ಲಿ ಅಂತಂದ್ರೆ ಹೆಂಗಾಕೈತಿ? ಅದಕ್ಕೆ ಉದಾಹರಣೆ ಹೇಳ್ತಾರೆ ಅವರು. ಮಲವನ್ನು ಬಿಟ್ಟು ಮಲದ ದುರ್ವಾಸನೆಯನ್ನು ಕಳೆಯಾಕ ಸುವಾಸನೆಯಿಂದ ಉದಿನ ಕಡ್ಡಿ ಹಚ್ಚಿ ಅದರ ಆ ದುರ್ವಾಸನೆಯನ್ನು ಕಳಿತೀನಿ ಅಂತ ಮತ್ತೊಂದು ನೀ ಕರ್ಮ ಮಾಡೋದ್ರಿಂದನೂ ಆ ದುರ್ವಾಸನೆ ಹೋಗುವುದಿಲ್ಲ. ದುರ್ವಾಸನೆ ಹಂಗೆ ಇರ್ತೈತೆ ಅದು. ಹಂಗೆ ಆ ದುರ್ವಾಸನೆಯನ್ನು ಕಳೀಲಿಕ್ಕೆ ಮಾಡಿದಂಥ ಕರ್ಮ ಏನು ವ್ಯರ್ಥ ಐತೋ ಹಾಗೆ ಇವು ಮನೋವನ್ನು ನಿಲ್ಲಿಸ್ಲಿಕ್ಕೆ ಮಾಡ್ತಕ್ಕಂಥ ಕರ್ಮನೂ ವ್ಯರ್ಥ ಐತಿ ಅಂತ. ಅಂದ್ರೆ ಉಪಾಸನೆ ಅನ್ನೋದು ವ್ಯರ್ಥನ, ಅವಾಗಿಲ್ಲ ಇಲ್ಲ. ಕರ್ಮನೂ ಅವಾಗ ಸಂಬಂಧ ಇಲ್ಲ, ಉಪಾಸನೆನೂ ಸಂಬಂಧ ಇಲ್ಲ. ಅವ ತಿಳಿದು ಬಿಟ್ಟಾನ ಮನೋಧರ್ಮವನ್ನ. ಹೌದಲ್ಲ? ಮನಸ್ಸು ಉಳಿದ ಮನೋಧರ್ಮ. ಹೌದಲ್ಲ? ವಿವೇಕದಿಂದ ಅವನು ತಿಳಿದು ಬಿಟ್ಟನವ ಮನೋಧರ್ಮಗಳನ್ನು. ಯಾಕಂದ್ರೆ ಮನಸ್ಸಿನೊಳಗೆ ಅವನು ರಾಗದ್ವೇಷಗಳೇ ಇಲ್ಲ. ಹೌದಲ್ಲ? ರಾಗದ್ವೇಷಗಳೇ ಇಲ್ಲ ಅಂತಂದ್ರೆ ಅವನ ಮನವನ್ನು ನಿಲ್ಲಿಸ್ಬೇಕು ಅಂತ ಅವನಿಗೇನು ಉಪಾಸನೆ ಮಾಡಬೇಕಾಗಿಲ್ಲವ. ಹೌದಲ್ಲ? ಸಂಕಲ್ಪ ವಿಕಲ್ಪ ಹೋಗ್ಬಿಟ್ಟ ಅವಂಗ ಸಂಕಲ್ಪ ವಿಕಲ್ಪಗಳಿಗೆ ಕಾರಣ ಆಗ್ತಕ್ಕಂಥ ರಾಗದ್ವೇಷಗಳೇ ಇಲ್ಲ. ಹೌದಲ್ಲ? ರಾಗದ್ವೇಷಗಳನ್ನು ಕಳ್ಕೊಂಡಂಥ ಯೋಗೀಶ್ವರಿಗೆ ಮತ್ತು ಮನೋಧರ್ಮವನ್ನು ಮನವನ್ನು ನಿಲ್ಲಿಸಲಿಕ್ಕೆ ಬೇಕಾದಂಥ ಉಪಾಸನೆಯನ್ನು ಮಾಡಬೇಕು. ಅವ್ನು ಮಾಡಲಿ ಅಂತಂದ್ರೆ ಅವನಿಗೆ ಸಂಬಂಧನೇ ಇಲ್ಲದ. ಅದಕ್ಕೆ ಹೇಳಿದ್ದವರು ಅವ್ನು ನಿಜವನ್ನು ಅರದಂಥ ಯೋಗಿ ಏನು ಮಾಡಿದ್ರು ಅದು ಅವನಿಗೇನು ಬಾಧಕತ್ವ ಆಗೋದು. ಅವ ಎಲ್ಲರೊಡನೆ ಎಲ್ಲರಂಗೆ ಇದ್ದು ಒಳಗೆ ಸಣ್ಣಂಗೆ ಇರ್ತಾನೆ. ಅವಾಗೇನೂ ಸಂಬಂಧ ಇಲ್ಲ. ಹೌದು. ಅವನ ಮನಸ್ಸು ನಿಲ್ಲಿಸು, ಉಪಾಸನೆಯನ್ನು ಮಾಡು ಅಂತಂದ್ರೆ ಅವ ಯಾಕೆ ಮಾಡ ತಿಳಿದವ. ಹೌದಲ್ಲ? ನನಗೆ ಹಂಗೆ ಇನ್ಯಾಕೆ ಮೋಹ ಅಂತಕ್ಕಂಥ ಹೆಂಡತಿ ತೀರಿದ ಬಳಿಕ ಮಾವನ ಮನೆ ಹಂಗೆ ಇನ್ಯಾಕೆ ಇನ್ನು ಮಾವನ ಮನೆಗೆ ಹೋಗ್ತೇನೆ, ಮಾವನ ಮನ್ಯಾಗೆ ಇರ್ತೇನೆ ಅಂತಂದ್ರೆ ಏನು ಅದ ಅವಂಗೆ? ಮಾವ ಯಾವುದರಿಂದ ಸಂಬಂಧ ಆಗ್ಯಾನ? ಮೋಹದ ಹೆಂಡತಿಯಿಂದ ಮಾವ ಸಂಬಂಧ ಅದಾನ. ಆ ಮೋಹ ಎಂಬ ಹೆಂಡತಿನ ಹೋದ್ಮೇಲೆ ಮಾವನ ಹಂಗೆ ಯಾಕೆ? ಹೌದಲ್ಲ? ಮಾವನಿಂದ ಅವನಿಗೇನು ಲಾಭ ಐತಿನ್ನ? ಹೌದಲ್ಲ? ಕೇಳಿದ್ರ ನನ್ನ ಮಗಳ ಹೋಗ್ಯಾಳ ನಿನಗೇನು ಅಂತನವ. ಹಂಗೆ ಈ ಮೋಹ ಎಂಬ ಹೆಂಡತಿ ಹೋದಾಗ ಮನಸ್ಸನ್ನು ನಿಲ್ಲಿಸಾಕ, ಮನಸ್ಸನ್ನು ಕೇಂದ್ರೀಕರಿಸಾಕ ಅವನಿಗೇನೈತಿ? ಇನ್ನು ಸಂಬಂಧನೇ ಇಲ್ಲ. ಹೌದಲ್ಲ? ಅವ ಅದನ್ನ ಮಾಡಲಿ ಅಂತಂದ್ರೆ, ಕರ್ಮನ ಮಾಡಲಿ, ಉಪಾಸನೆ ಮಾಡಲಿ ಅಂತಂದ್ರೆ ಅದು ಸಾಮಾನ್ಯನ ಅವನಿಗೆ ಹೇಳಿದ್ದು. ಅದು ತಿಳಿದ ಆರೂಢ ಸ್ಥಿತಿಯನ್ನು ಮುಟ್ಟಿದವನು ಕೂಡ ಇನ್ನು ಮಾಡಲಿ ಅಂತಂದ್ರೆ ಅದು ಅವನ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಕರ್ಮ ಮತ್ತು ಉಪಾಸನೆಗಳು ಅವನ ಸಂಬಂಧನೇ ಇಲ್ಲ. ತಿಳಿದವಂಗೆ ಅವನ ಸಂಬಂಧ ಇಲ್ಲ. ಅದಕ್ಕೆ ಶಿವಾನಂದಜ್ಜರ ಲಿಂಗಪ್ಪ ಜಿಗದು ಬಿದ್ದ ಮೇಲೆ ಹೋದ್ರು ನಾನೇನು ಅದರ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ರು. ತಾನಾಗೆ ಹೋಗೈತೆ ಅಂದ್ರೆ ಅದನ್ನು ತೊಗೊಂಡು ನನಗೇನು ಆಗ್ಬೇಕಾಗೈತೆ ಅಂತ.
ಅವ್ನು ಹಂಗೆ ಹೌದಲ್ಲ, ಇನ್ನೇನೈತೆ ಅದ್ರ ತಾನಾಗೆ ಹೋಗೈತೆ ಅಂದ್ರೆ ನನಗೆ ಅದರದ್ದೇನು ಸಂಬಂಧ? ಹಾಂ ಹಾಂ ಹೌದಲ್ಲ. ಪಾಠ ಮಾಡ್ಬೇಕಾರೆ ಅದು ಬಿದ್ದಾಗ ಓಲಿ ಹೋಗಿ ಬಿದ್ದೈತಂತೆ ತೆಗೆದು ಹೋಗ್ಬಿಟ್ರೆ ಅದ್ರ ಸಂಬಂಧ ಇನ್ನೇದಕ್ಕೆ ಬೇಕು ನನಗೆ? ಹಾಂ ಹೌದಲ್ಲ. ಅದಕ್ಕೆ ತಿಳಿದವಾಗ ಅದು ಏನೂ ಇಲ್ಲ ಲೌಕಿಕ ನಿಯಮಗಳನ್ನು ಮನೋ ನಿಯಮಗಳನ್ನು ಪಾಲನೆ ಮಾಡೋ ಅವಶ್ಯಕತೆ ನಾವು ಇಲ್ಲ. ಹೌದಲ್ಲ. ಧರ್ಮ ಉಪಾಸನೆಗಳ ಅವಾಗ ಸಂಬಂಧನೇ ಇಲ್ಲ. ಅವ ಎಲ್ಲರೊಡನೆ ಇದ್ದರೂ ಕೂಡ ಯಾರನ್ನೂ ಇರೋದಿಲ್ಲ, ಅವ ತನ್ನಂಗೆನೇ ಇರ್ತಾನೆ ಒಳಗೆ. ಹೌದಲ್ಲ. ಅದಕ್ಕೆ ಅವನು ಮನೋಧರ್ಮಗಳ ಪಾಲನೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಉಪಾಸನೆ ಅವನ ಸಂಬಂಧನೂ ಇಲ್ಲ. ಆರೂಢ ಸ್ಥಿತಿಯನ್ನು ಮುಟ್ಟಿದ ಏನು ಹೇಳ್ತಾರೆ, ಮನವನು ಇಂದ್ರಿಯವನು ಆ ಮತಿಯನ್ನು ನಿರೋಧಿಸನು ಅಣಿತು ಅಸತ್ಯವೆನಿಸುವವು. ಕಣಸಾರಿ ಕಲ್ಲು ಬಿಸಿಲು ದೊರೆ ಸುರದನು ಗಣಜಾಲದಂತೆಂದು ತಿಳಿದಾತನಿಗೆ. ಇವೆಲ್ಲವೂ ಹೆಂಗದವ ಅಂತ ತಿಳಿದವಂಗೆ ಆನಿಕಲ್ಲು, ಬಿಸಿಲು ದೊರೆ ಬಿಸಿಲು ದೊರೆ ನೀರು, ಸುರದನು ಹೌದಲ್ಲ, ಕಾಮನ್ ಬಿಲ್ಲು ಅಂತ ಹೌದಲ್ಲ, ಆನಿಕಲ್ಲು ಅಂತ ತಿಳಿದವಂಗೆ ಇದರ ಶರೀರ ಧರ್ಮಗಳನ್ನಾಗಲಿ ಮನೋಧರ್ಮಗಳನ್ನಾಗಲಿ ಅವನು ಪಾಲನೆ ಮಾಡೋ ಅವಶ್ಯಕತೆನೇ ಇಲ್ಲ. ಸುಳ್ಳು ಅಂತ ತಿಳಿದನವ. ಹೌದಲ್ಲ. ಬಿಸಿಲುಗುದ್ರೆ ನೀರದ ಅಂತ ತಿಳಿದನ. ಹೌದಲ್ಲ. ಸುರದನು ಅಂತ ತಿಳಿದನ, ಕಾಮನ್ ಬಿಲ್ ಅಂತ ತಿಳಿದನ. ಹೌದಲ್ರಿ. ಆನಿಕಲ್ ಅಂತ ತಿಳಿದನವ. ಇವೆಲ್ಲವೂ ಅಸತ್ಯ ಅಂತ ತಿಳಿದವಗೆ ಅವನಿಗೆ ಶರೀರ ಧರ್ಮಗಳಾಗಲಿ ಮನೋಧರ್ಮಗಳನ್ನಾಗಲಿ ಅವನ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಶರೀರ ಶುಭ ಅಶುಭ ಕರ್ಮಗಳನ್ನಾರಲ್ಲಿ ಹೌದಲ್ಲ, ಮನಸ್ಸು ಚಂಚಲ ವೃತ್ತಿಯಿಂದ ತೊಡಗಲಿ ಅವನಿಗೇನು ಆಗೇ ಇಲ್ಲ. ಅವನು ಸುಳ್ಳು ಅಂತ ತಿಳಿದಾನಲ್ರಿ ಅವ. ತನು ಮನ ಬುದ್ಧೇಂದ್ರಿಯಗಳೆಲ್ಲವೂ ಸುಳ್ಳು ಅಂತ ತಿಳಿದಾನ. ಜಗತ್ತ ಸುಳ್ಳು ಅಂತ ತಿಳಿದಾನವ. ಅದರ ಅವಶ್ಯಕತೆ ಏನೈತಿ? ನಿಮ್ಮನ್ನು ನೀವು ನಿರೀಕ್ಷಣೆ ಮಾಡ್ರಿ ಅಂತಂದ್ರೆ ರಮಣರು ಮನಸ್ಸನ್ನು ಯಾಕೆ ಬೆನ್ನು ಹತ್ತಿಕ್ಕಿರಿ ನೀವು? ಮನಸ್ಸು ನಿಲ್ಸಾಕ ಹೋಗ್ಬೇಡ್ರಿ, ನಿಮ್ಮನ್ನು ನೀವು ನಿರೀಕ್ಷಣೆ ಮಾಡ್ರಿ. ಮನಸ್ಸಿನ ಆಗುಗಳನ್ನ ಅರಿತಕ್ಕಂಥವ್ರು ಯಾರು ಅನ್ನೋದನ್ನು ವಿಚಾರ ಮಾಡ್ರಿ. ಮನಸ್ಸನ್ನೇ ಯಾಕೆ ನಿಲ್ಸಾಕ ಹೋಗ್ಕಿರಿ? ಮನಸ್ಸು ನಿಲ್ಲಿಸೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಹೇಳಿದ್ದವು, ತನ್ನುವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಮನೆ ಮಾರು ತೊರೆದು ವನವಾಸ ಬೇಡ, ಧನವನ್ನು ನೀಗಿರಬೇಡ, ತನಗೆ ಅನಿತು ತತ್ವಜ್ಞಾನ ಸಂಚರಿಸಲು ಅವೆಲ್ಲವೂ ಕಡಿಪುದ್ರಿ. ನಂಬು ಜ್ಞಾನ ತಿಳ್ಕೊಂಡು ನಾವು ಅದನ್ನು ವಿವೇಕದಿಂದ ಹೊರ ವಿವೇಕದಿಂದ ಇದನ್ನು ತಿಳ್ಕೊಂಡು ನಮಗೆ ಆ ಸ್ಥಿತಿಯನ್ನು ಮುಟ್ಟಿದ ನಮಗೆ ಮತ್ತೆ ಕರ್ಮ ಉಪಾಸನೆಯಿಂದ ಅವಗೇನು ಲಾಭ ಐತಿ? ಆರೂಢ ಸ್ಥಿತಿಯನ್ನು ಮುಟ್ಟಿದವಂಗ ಮತ್ತೆ ಕರ್ಮ ಮಾಡುವ ಉಪಾಸನೆಯನ್ನು ಮಾಡುವಂತಂದು ಹೌದಲ್ಲ, ಅವ್ರಿಗೇನು ಸಂಬಂಧ ಇಲ್ಲ. ಶುಭ ಅಶುಭ ಕರ್ಮಗಳನ್ನಾರ ಮಾಡ್ಲದು ಹೌದಲ್ಲ. ಮನಸ್ಸು ಚಂಚಲದಿಂದ ಅವ್ರಿಗೇನು ಮಾಡೇ ಇಲ್ಲ. ಯಾಕಂದ್ರೆ ಅವ್ರಿಗೆ ಚಂಚಲ ಆಗೋದೇ ಇಲ್ಲ ಮನಸ್ಸು. ಶರೀರ ಅಶುಭ ಕಾರ್ಯಗಳನ್ನು ಮಾಡೋದೇ ಇಲ್ಲ. ಯಾಕಂದ್ರೆ ಅಶುಭ ಕಾರ್ಯಗಳನ್ನು ಮಾಡಬೇಕಂದ್ರೆ ಮನಸ್ಸು ಚಂಚಲ ವೃತ್ತಿಯಿಂದ ತೊಡಬೇಕಂದ್ರೆ ಅದಕ್ಕೆ ರಾಗದ್ವೇಷಗಳಿರಬೇಕಲ್ಲೇ. ರಾಗದ್ವೇಷಗಳಿದ್ರೆ ಮನಸ್ಸು ಚಂಚಲ ಆಕೈತಿ. ಅಶುಭ ಕಾರ್ಯಗಳನ್ನು ಮಾಡ್ಬೇಕಂದ್ರೆ ರಾಗದ್ವೇಷಗಳಿದ್ರೆ ಮಾಡ್ಲಿಕ್ಕೆ ಬರ್ತೈತಿ. ಅವ ಹೋಗ್ಬಿಟ್ಟವಂತ ಅವ ಸುಳ್ಳ, ಈ ದೇಹಾದಿಗಳ ಜಗತ್ತು ಸುಳ್ಳದನ್ನಂತ ತಿಳಿದವಂಗೆ ಅಲ್ಲಿ ರಾಗದ್ವೇಷಗಳು ಯಾಕೆ ಉತ್ಪನ್ನ ಆಕ್ಕವು? ಜಗತ್ತು ಸತ್ಯ ಐತಿ, ದೇಹ ಸತ್ಯ ಐತಿ ಅಂತ ನಂಬಿದೆ ಅವಾಗ ರಾಗದ್ವೇಷಗಳದವು. ಜಗತ್ತು ಸುಳ್ಳೈತಿ, ದೇಹ ಸುಳ್ಳೈತಿ ಅಂತ ತಿಳಿದವಂಗ ರಾಗದ್ವೇಷಗಳು ಯಾಕೆ ಹೇಳ್ತಾವ? ಹೌದಲ್ಲ. ವಿಷಯದಿಂದ ಸುಖ ಐತೆ ಅಂತ ನಮಗೆ ಆಸೆ ಉತ್ಪನ್ನ ಆಕೈತಿ.
ವಿಷಯನ ವಿಷ ಅಂತ ತಿಳಿದವಂಗೆ ಅಲ್ಲಿ ಆಶೆ ಯಾಕೆ ಉತ್ಪನ್ನ ಆಕೈತಿ? ಹೌದಲ್ಲ? ಅದರಿಂದ ಸುಖನ ಇಲ್ಲ ಅಂತ ತಿಳಿದವಂಗೆ ಅವಾಗ ಅದ್ರ ಮೇಲೆ ಆ ಮೋಹ ಯಾಕೆ ಉಂಟಾಕೈತಿ? ಹೌದಲ್ಲ? ಅವ್ನು ತೊರೆದು ಬಿಟ್ಟಾನವ. ತಿಳುವಳಿಕೆಯಿಂದ ಹೆಂಗೆ ತೊರೆದು ಬಿಟ್ಟಾನ ಅಂದ್ರೆ ತಿಳುವಳಿಕೆಯಿಂದ. ಹೌದಲ್ಲ? ಅವಾಗೇನೂ ಇದಿಲ್ಲ. ಅದಕ್ಕೆ ಯೋಗೀಶ್ವರನಿಗೆ ಕೊಲೆ ಸುಲಿಗೆ ಅಂತಕ್ಕಂಥದ್ದು, ಕೊಲೆ ಹೊಲೆ ಅಂತಕ್ಕಂಥದ್ದು ಏನೂ ಸಂಬಂಧ ಇಲ್ಲ. ಅವು ಮೊದಲೇ ಅವೆಲ್ಲ ಕರ್ಮಾದಿಗಳನ್ನು ಮಾಡಬೇಕು, ಅವೆಲ್ಲ ಇದನ್ನು ಮಾಡಬೇಕು ಅಂತಂದ್ರೆ ಅವನ ಸಂಬಂಧನೇ ಇಲ್ಲ. ಯೋಗಿ ಹೆಂಗಿದ್ರೂ ಕೂಡ ಅವನ ಭೋಗದೊಳಗೆ ಇರೋದೇ ಇಲ್ಲ. ಅವ ಯೋಗರತ್ವ, ಭೋಗರತ್ವ, ಸಂಘರತ್ವ, ಸಂಘವಿಹೀನ. ಹೌದಲ್ಲ? ಅವ ಸಂಘದಿಂದನ ದೂರ ಇರ್ತಾನ. ಯೋಗನರ ಮಾಡಲಿ, ಭೋಗನರ ಮಾಡಲಿ, ಅವ ಯಾವಾಗಲೂ ಆ ಬ್ರಹ್ಮಸ್ವರೂಪದ ಇದ್ರೊಳಗೆ ಇರ್ತಾನೆ. ಹೌದಲ್ಲ? ಅದೇ ಇದ್ರೊಳಗೆ ಸ್ಮರಣೆ ಒಳಗೆ ಇರ್ತಾನೆ. ತನ್ನ ಸ್ವರೂಪದ ಆಧೀನನಾಗಿ ಇರ್ತಾನೆ. ಅವನಿಗೆ ಯಾವ ಬಾಧಕತ್ವನೂ ಇಲ್ಲ. ತಿಳಿದು ಬಿಟ್ಟ. ಹೌದು. ಅವ ಇನ್ನೂ ಮತ್ತೆ ಕರ್ಮನ ಮಾಡಲಿ, ಉಪಾಸನೆ ಮಾಡಲಿಲ್ಲ ಅಂತ. ಹೌದು. ಅವನ ಸಂಬಂಧನೇ ಇಲ್ಲ. ಮನೋಧರ್ಮ, ಶರೀರದ ಪಾಲನೆ ಮಾಡೋದು ಅವನಿಗೆ ಅವಶ್ಯನೇ ಇಲ್ಲ. ಶರೀರ ಧರ್ಮ, ಮನೋಧರ್ಮಗಳನ್ನು ಪಾಲನೆ ಮಾಡೋದು ಅವನ ಸಂಬಂಧನೇ ಇಲ್ಲ. ಯಾಕಂದ್ರೆ ರಾಗದ್ವೇಷಗಳು ಹೋಗ್ಬಿಟ್ಟವೆ, ಯಾವಾಗೂ ಹೋಗ್ಬಿಟ್ಟವು. ಹೌದಲ್ಲ? ಅವನ ಈ ಹಠದಿಂದ ದೂರ ಮಾಡಿಕೊಂಡಿಲ್ಲವ. ಹೌದಲ್ಲ? ವರ ವಿವೇಕದಿಂದ ಅವನು ದೂರ ಮಾಡಿಕೊಂಡ. ತಿಳುವಳಿಕೆಯಿಂದ, ಜ್ಞಾನದಿಂದ ದೋಷಗಳನ್ನು ಕಂಡು ಅದರ ಮೇಲಿನ ಮೋಹವನ್ನು ತೆಗೆದುಹಾಕ್ಯಾನ. ಮೋಹನ ತೆಗೆದುಹಾಕಿದ ಅವನಿಗೆ ಇವು ಲೌಕಿಕ ನೇಮಾದಿಗಳು ಅವನ ಸಂಬಂಧನೇ ಇಲ್ಲ. ಶರೀರ ಲೌಕಿಕವಾಗೈತಂದ್ರೂ, ಲೌಕಿಕ ಧರ್ಮಗಳನ್ನು ಪಾಲನೆ ಮಾಡಬೇಕಂದ್ರೂ ಕೂಡ ಅವನ ಸಂಬಂಧನ, ಲೌಕಿಕ ಸಂಬಂಧವನ್ನು ಕಳಚ್ಕೊಂಡು ಬಿಟ್ಟಾನಲ್ರಿ ಅವನು. ಹಂಗಾಗಿ ಅವನು ಲೌಕಿಕ ಧರ್ಮಗಳನ್ನು ಪಾಲನೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ಅವರು ಯೋಗಿಗೆ ಕೊಲೆ ಹೊಲೆ ಅನ್ನೋದು ಇಲ್ಲೇ ಇಲ್ಲ. ಅವು ಯಾವಾಗಲೂ ತನ್ನ ಸ್ವರೂಪದೊಳಗೆ. ಅದಕ್ಕೆ ಇಲ್ಲಿ ಕರ್ಮ, ಅವನ ಉಪಾಸನೆಯನ್ನು ಸಂಬಂಧನೇ ಇಲ್ಲ. ಶುಭ ಅಶುಭ ಕರ್ಮಗಳಾಗಲಿ, ಅವನ ಮನಸ್ಸು ನಿಲ್ಲಿಸೋದರಾಗಲಿ, ಮನಸ್ಸು ಧರ್ಮಗಳನ್ನು ಪಾಲನೆ ಮಾಡೋದಾಗಲಿ ಅವನ ಸಂಬಂಧನೇ ಇಲ್ಲ. ಅವಾಗೇನೂ ಇಲ್ಲ ಇಲ್ರಿ. ಅವಾಗೇನೂ ಇಲ್ಲ ಇಲ್ರಿ. ರಾಗದ್ವೇಷಗಳಿಲ್ಲ ನನಗೆ, ಬಂಧ ಮೋಕ್ಷ ಅನ್ನೋದಿಲ್ಲ. ರಾಗದ್ವೇಷಗಳು ಎಲ್ಲಿರ್ತಾವ ಅಲ್ಲಿ ಬಂಧ ಮೋಕ್ಷಗಳು. ಹೌದಲ್ಲ? ರಾಗದ್ವೇಷಗಳೇ ಇಲ್ಲ ಅಂತಂದ್ರೆ ಅವು ಬಂಧ ಮೋಕ್ಷಗಳೇ ಏನು ಸಂಬಂಧ? ಹೌದು. ರಾಗ ದ್ವೇಷಗಳಿಂದ ಬಂಧ, ರಾಗದ್ವೇಷಗಳ ಹೋದಾಗ ಬಂಧನ ಇಲ್ಲ. ಅದಕ್ಕೆ ಮೋಹದ ಹೆಂಡತಿ ತೀರದ ಮಾವನ ಹಂಗಿನ್ನೇ. ಎಷ್ಟು ಜನ್ಮದಿಂದ ಈ ಮೋಹದ ಹೆಂಡತಿಯನ್ನು ಮಾಡ್ಕೊಂಡು. ಹೌದಲ್ಲ? ಕಣಸಾರಿ ಕಲ್ಲು, ಬಿಸಿಲು ದೊರೆ, ಸುರಧನು, ಘನಜಾಲದಂತೆ ಎಂದು ತಿಳಿದಾಗ ಮನವನ್ನು, ಇಂದ್ರಿಯವನ್ನು, ಆ ಮತಿಯನ್ನು ನಿರೋಧಿಸಲು ಅನಿತು ಅಸತ್ಯವೆನಿಸುವ. ನಿರೋಧನ ಮಾಡೋ ಅವಶ್ಯಕತೆನೇ ಇಲ್ಲ. ಅದಕ್ಕೆ ತನುವ ದಂಡಿಸಬೇಡ, ಮನವನ್ನು ನಿಲ್ಲಿಸಬೇಡ, ಮನೆ ಮಾರು ತೊರೆದು ವನವಾಸ ಬೇಡ, ಧನವನ್ನು ನೀಗಿರಬೇಡ. ನೀನು ತನಗಿನಿತು ತತ್ವಜ್ಞಾನ ಸಂಜನಿಸಲು ಅಗವೆಲ್ಲವೂ ಕೆಡುವುದು. ನಿನಗೆ ಸದ್ಯ ಜ್ಞಾನವನ್ನು ಮಾಡಿಕೊಂಡ ನೀನು ಏನು ಮಾಡುವ ಅವಶ್ಯಕತೆನೇ ಇಲ್ಲ. ಅವ್ನು ತಿಳಿದ ಆರೂಢ ಸ್ಥಿತಿಯನ್ನು ಮುಟ್ಟಿದವ, ತಿಳಿದವ,
ಜ್ಞಾನದಿಂದ ತಿಳಿದವಗೆ ಇವೆಲ್ಲವೂ ಅಸತ್ಯದವಂತ ತಿಳಿದಾನ ಹಾಕಿದ ನಮ್ಮ ಶರೀರ ಧರ್ಮಗಳಾಗಲಿ ಮನೋಧರ್ಮಗಳಾಗಲಿ ಅವನು ಪಾಲನೆ ಮಾಡೋಕೆ ಹೋಗ್ಬೋದು. ಹೌದು ನೋಡಿ. ಹೌದಲ್ಲ, ಶರೀರ ಕರ್ಮ ಉತ್ತಮ ಕರ್ಮಗಳನ್ನು ಮಾಡಲಿ ಅಂತ ಅವನ ಬಯಕೆ ಇಲ್ಲ, ಮನಸ್ಸನ್ನು ನಿಲ್ಲಿಸ್ಬೇಕನ್ನುವಂಥ ಹಂಬಲಿಕೆ ಇಲ್ಲ ಅವನಿಗೆ. ಯಾಕೆ ಮನಸ್ಸಿನ ಚಂಚಲ ವೃತ್ತಿಗೆ ಕಾರಣ ಆಗ್ತಕ್ಕಂಥ ರಾಗದ್ವೇಷಗಳು ಹೋಗ್ಬಿಟ್ಟವ. ಅವನ ಜ್ಞಾನದಿಂದನ ಸುಟ್ಟು ಹಾಕಿಬಿಟ್ಟನವ. ಹೌದಲ್ಲ, ಜ್ಞಾನಾಗ್ನಿಯಿಂದ ಸುಟ್ಟು ಬಸ್ ಮಾಡಿಬಿಟ್ಟನ. ಅವನಿಗೇನು ಸಂಬಂಧನೇ ಇಲ್ಲ. ಇನ್ನು ಅವ ಮನೋಧರ್ಮಗಳನ್ನು ಮನಸ್ಸು ನಿಲ್ಲಿಸಲಿ, ಅವ ಯೋಗವನ್ನು ಮಾಡಲಿ ಅಂತಂದ್ರೆ ಹೌದಲ್ಲ, ಅವನು ಸಂಬಂಧ ಕಳ್ಕೊಂಡ್ಬಿಟ್ಟಾನೆ, ಎಂದೋ ಕಳ್ಕೊಂಡ್ಬಿಟ್ಟಾನೆ. ಎಲ್ಲಿ ಹೋಗೋಣ. ಅವ್ನಿಗೆ ಏನೂ ಇಲ್ಲ ಅಲ್ರಿ, ರಾಗದ್ವೇಷಗಳೇ ಇಲ್ಲ ಅವನಲ್ಲಿ. ರಾಗದ್ವೇಷವುಳ್ಳವ ಜೀವ, ರಾಗದ್ವೇಷಗಳನ್ನು ಕಳ್ಕೊಂಡವ ಯೋಗಿ. ಯೋಗಿ ಆರೂಢ ಸ್ಥಿತಿಯನ್ನು ಮುಟ್ಟಿಬಿಟ್ಟ ನಾವು. ಅವನಿಗೇನೂ ಆಗೇ ಇಲ್ಲ, ಅವನಿಗೇನು ಅದರಿಂದ ಏನೂ ಸಂಬಂಧನೇ ಇಲ್ಲ. ಜಗವಿದು ಖುಷಿಯೆಂದು ನಿಮಗೆ ತಿಳಿದ ಆರುಢನಿಗೆ ಸುಖಾದಿ ದ್ವಂದ್ವ ತತಿ ಉಂಟೆ. ಅವನಿಗೇನು ದ್ವಂದ್ವ ತತಿ ಇಲ್ಲ. ಅವನು ಸುಖಾದಿಗಳ ಸಂಬಂಧ, ಸುಖ ದುಃಖ ಅನ್ನುವಂಥದ್ದು ಇಲ್ಲೇ ಇಲ್ಲ. ಹೌದಲ್ಲ, ಸುಖ ದುಃಖಗಳಿಗೆ ಬೇಕಾದಂಥದ್ದು ರಾಗದ್ವೇಷಗಳು. ರಾಗಿದ್ದ ಸುಖ, ದ್ವೇಷದ ದುಃಖ. ಅವ ಈ ದ್ವಂದ್ವನ ಕಳ್ಕೊಂಡ್ಬಿಟ್ಟಾನ, ರಾಗದ್ವೇಷಗಳನ್ನು ಕಳ್ಕೊಂಡ್ಬಿಟ್ಟಾನ. ತಿಳಿದವ ಆರೂಢ ಸ್ಥಿತಿಯನ್ನು ಮುಟ್ಟಿದವ ಇದನ್ನು ದೂರ ಮಾಡ್ಕೊಂಡ್ಬಿಟ್ಟಾನ. ರಾಗದ್ವೇಷಗಳು ಹೋಗ್ಬಿಟ್ಟಾವ. ರಾಗದ್ವೇಷಗಳು ಹೋದ್ಮೇಲೆ ಶರೀರ ಕರ್ಮಗಳನ್ನಾರ ಮಾಡಲಿ, ಬಿಟ್ಟರೆ ಬಿಡಲಿ. ಹೌದಲ್ಲ, ಮನಸ್ಸು ನಿಂತರ ನಿಂತಿರಲಿ, ಹರಿದಾಡಿದ್ರೆ ಹರಿದಾಡಲಿ, ಅವನಿಗೇನು ಮಾಡೇ ಇಲ್ಲ. ಬ್ರಹ್ಮತಿ ರಮತೆ ಚಿತ್ತ, ಯಾವಾಗಲೂ ಬ್ರಹ್ಮನ ಚಿಂತನೆ, ತನ್ನ ಸ್ವರೂಪದ ಆದಿನ. ಹೌದಲ್ಲ, ಅವನು ಬಿಟ್ಟು ಆಗಲೇ ಇಲ್ಲ. ಅವನಿಗೇನು ಯಾವ ಕರ್ಮದಿಂದರಾಗಲಿ ಉಪಾಸನೆಯಿಂದರಾಗಲಿ ಅವನಿಗೇನು ಲಾಭ ಇಲ್ಲ. ಹೌದು, ಸಕಲ ಸಾಧು ಸಂತ